ನೋಡು, ಹಿಡ್ಕೊಂಡು ನೋಡು, ಬಿಟ್ಟು ನೋಡು, ಎರಡೂ ತಿಳಿತೈತಿ. ಹಿಡ್ಕೊಂಡಾಗ ಹೆಂಗೈತಿ, ಬಿಟ್ಟಾಗ ಹೆಂಗೈತಿ ನೋಡು. ಏನ್ ನಿನಗೆ ಸಮಾಧಾನ ಶಾಂತಿ ಬೇಕಾಗಿತ್ತಂದ್ರೆ ಇವು ಸಮಾಧಾನ ಶಾಂತಿ ಕೆಡಿಸು ಏನೇನದ ಅವನ್ನೆಲ್ಲ ಕೈ ಬಿಡುತ್ತೆ. ಇದ್ರ ಕಡೆ ಲಕ್ಷ ಕೊಟ್ಟೆ ತೋರಿಕೆ ಸಮಾಧಾನ ಕೊಡ್ತೈತಿ, ಸಮಾಧಾನ ಕಳಿತೈತೆ ನಿನಗಿದು. ಅದಕ್ಕೆ ಅದ್ರ ಚಿಂತೆ ಮಾಡಕ್ ಹೋಗ್ಬೇಡ. ನೀ ಎಷ್ಟು ಅದನ್ನು ವ್ಯವಸ್ಥಿತವಾಗಿ ಇಟ್ಕೊಂತೇನೆ ಅಂದ್ರೂ ಸುದ ಅದರಿಂದ ನಿನಗೇನು ಲಾಭ ಇಲ್ಲ. ವ್ಯರ್ಥ ವೇಳೆ ಕಳಿಲಿಕ್ಕೆ ಅನಾತ್ಮ ಚಿಂತನೆಯೊಳಗ. ಅದಕ್ಕೆ ಆತ್ಮಚಿಂತನೆಯೊಳಗ ತೊಡಗುವಂತ. ಎಡೆಬಿಡದೆ ನಿನ್ನ ಬಗ್ಗೆ ನೀ ವಿಚಾರ ಮಾಡ್ಕೊ, ಅಂದ್ರೆ ನೀನು ತೃಪ್ತಿ ಸಮಾಧಾನ ಇರ್ತದೆ. ನೀನು ಎಷ್ಟು ಜನ್ಮ ಆತ್ರಿ ಅನಾತ್ಮ ಚಿಂತನೆ ಒಳಗೆ ಕಾಲು ಕಳಿಲಿಕ್ಕೆ ಹೊಳಿವಲ್ದು ನಮ್ಗೆ. ನಾವು ಯಾರು, ನಮ್ಮ ಸ್ವರೂಪ ಏನು ಅನ್ನೋದನ್ನು ನಾವು ತಿಳ್ಕೊಂಡಾಗ ನಾವು ಅಲ್ಲದ್ದು ಯಾವುದು ಅನ್ನೋದು ಗೊತ್ತಾಕೈತಿ. ನೀನಲ್ಲದನ್ನೆಲ್ಲ ಕೈ ಬಿಟ್ಟು ನೀನಾಗಿ ಉಳ್ಕೊಳ್ಳೋದು ನಮ್ಮ ಕೆಲಸ. ಇದ ನಮ್ಗೆ ಕಾಯಕ. ನಿನ್ನಷ್ಟಕ್ಕೆ ನೀ ಇದ್ರೆ ಆರಾಮೈತಿ. ಬಿಟ್ಟು ಏನಾರು ಹಾಕೊಂಡು ಕೊಂಡಿರ್ತೀನಿ. ನಿನ್ನನ್ನು ನೀ ಮರೆತ ನೀ ಅಲ್ಲದನ್ನು ಹಿಡ್ಕೊಂಡ ಅನುಲಿ ಉಣ್ಣಾಕೈತಿ ನೋಡ್ಕೊ. ಇದರಿಂದ ನೀನು ಕಡೆ ಕಾವಕನ್ನು ಹಂಗಿದ್ರೆ ಯಥಾರ್ಥ ಜ್ಞಾನ ಮಾಡ್ಕೊ. ನಿನ್ನ ನಿಜವಿದನೆ ತಿಳಿಯು ಬೇರೆನ್ನದಲ್ಲಿ ಮನುಜ ಅಂತ. ಇದು ಒಂದೇ ನಮ್ಮ ಕರ್ತವ್ಯ, ಬೇರೆ ದಾರಿ ಇಲ್ಲ. ನಮ್ಮ ನಿಜದ ಎಚ್ಚರಿಕೆಯನ್ನು ನಾವು ಮಾಡ್ಕೋದು ಒಂದೇ ಕರ್ತವ್ಯ. ಇದಕ್ಕೆ ಒಳ್ಳೆಯ ಸಮಯದ ನಮ್ಮ ನಿಜವನ್ನು ತಿಳ್ಕೊಳ್ಳಿಕ್ಕೆ. ಮನುಷ್ಯನ ಜನ್ಮ ಅಗದಿ ಇದು ಅವಕಾಶದ. ಈಗ ಇದು ತಪ್ಪಿತೆ ಅಂದ್ರೆ ಮತ್ತೆ ನಿನಗಿಂತ ಅವಕಾಶ ಪುನಃ ದೊರೆದಿಲ್ಲ ನನಗೆ. ಅದಕ್ಕೆ ದೌಡ್ ಮಾಡ್ಕೋ ಈ ಕೆಲಸ. ಮಹಾತ್ಮರ ಎಚ್ಚರಿಕೆ ಕೊಟ್ಕೊಂತ ಬಂದಾರ. ಮತ್ತೆ ಅಜ್ಞಾನದೊಳಗೆ ಬೀಳಬೇಡ. ಮಹಾತ್ಮರ ಹತ್ರ ಇದನ್ನೆಲ್ಲ ಹೇಳುದು ಕೇಳುದು ಮಾಡಿ ಮತ್ತು ಅಜ್ಞಾನದೊಳಗೆ ಬಿದ್ದೆ ಅಂದ್ರೆ ಮತ್ತೆ ಎಂದೂ ನೀವು ಉದ್ಧಾರ ಆಗುದಿಲ್ಲ. ಏನ್ ರಾಕ್ಷಸಿ ಮತ್ತು ಪಶುವೃತ್ತಿ ಸ್ಥಿತಿಗೆ ಸಮಾಧಿ ಸುಖದ ಅನುಭವ ಎಂದೂ ಆಗಲಾರ್ದು. ಹೌದು, ಎಂದಾಗ್ಬೇಕ್ರಿ ಪಶುವೃತ್ತಿ ರಾಕ್ಷಸಿ ವೃತ್ತಿ. ಎಷ್ಟು 6 ವೃತ್ತಿಗಳನ್ನ ಮಾಡ್ಯಾರ. ಒಂದು ಹೆಸರಿಸ್ಲಿಕ್ಕಬಾರ್ದಂತ ವೃತ್ತಿ ಏನಂತ ಹೆಸರಿಡಬೇಕು. ಎರಡನೇದ್ದು ರಾಕ್ಷಸಿ ವೃತ್ತಿ, ಮೂರನೇದ್ದು ಪಶು ವೃತ್ತಿ, ನಾಲ್ಕನೇದ್ದು ಮನುಷ್ಯ ವೃತ್ತಿ, ಐದನೇದ್ದು ದೇವವೃತ್ತಿ, ಆರನೇದ್ದು ದೇವಾತೀತ ವೃತ್ತಿ ಅಂತ. ಆ ದೇವಾತೀತ ವೃತ್ತಿಯನ್ನು ಪಡೆದಾಗ ನಮ್ಗೆ ಸಮಾಧಿ ಸುಖದ ಅನುಭವ. ದೇವವೃತ್ತಿಗೆ ಸುಧಾತ ಸಾಧ್ಯ ಇಲ್ಲ ಅಂತ. ಅಲ್ಲಿ ಭೋಗಗಳನ್ನು ಹೊಂದಬೇಕಪ್ಪ. ಸಂಭಾಯಿತ ಗಿರಿಗಳನ್ನು ಆಸನ ಇರ್ತದೆ. ಅದು ನಿನ್ನ ಜ್ಞಾನ ಮಾಡ್ಕೊಳ್ಳಿಕ್ಕೆ ಅಡ್ಡಿ ಆಗ್ತದೆ. ಅದನ್ನು ಹೊಡೆದಾಕ್ಬೇಕು. ಅದರಲ್ಲಿ ವೈರಾಗ್ಯವನ್ನು ಹೊಂದಬೇಕಾಗ್ತದೆ. ಈ ಎಷ್ಟು ಸಂಭಾಯಿತ ಮಾಡಿ ವಿಹಿತದಿಂದ ಗಳಿಸಿದ್ರು ಅದು ಸುಖ ಕೊಡುದಿಲ್ಲ ನಿನಗೆ. ನಿಶ್ಚಿತದಿಂದ ಅಂತ ಇಲ್ಲೇ ಇಲ್ಲ. ನಾವು ಬಹಳ ಪ್ರಾನ್ಯಾಯವಾಗಿ ಗಳಿಸಿದ್ದರೆ ಸುಖ ಕೊಡ್ತೈತೆ ನಿನಗೆ? ಕೊಟ್ಟಿಲ್ಲ. ಇನ್ನು ನಿಷಿದ್ಧ ವ್ಯವಹಾರ ಮಾಡಿ ಗಳಿಸಿದ ಸುಖ ಕೊಡ್ತೈತಿ? ಅದರಿಂದ ಇಲ್ಲ. ಅನ್ಯದ್ರಿಂದ ಸುಖ ಸಿಗ್ತೈತೆ ಅನ್ನುವಂಥ ಈ ಭ್ರಾಂತಿ ತೆಗೆದು ಹಾಕದು. ಅನ್ಯದ್ರಿಂದ ಇಲ್ಲ, ಅದು ನಿನ್ನಿಂದಲೇ ನಿನಗೆ ಹಿತ ಐತೆ ಹೊರತು ಅನ್ಯ ಯಾವ ವಸ್ತುಗಳು ಅವಲಂಬಿಸಿದ್ರು ಅದು ಸುಖ ಶಾಂತಿ ಸಿಗೋದಿಲ್ಲ. ಅನ್ಯ ವಸ್ತುಗಳು ಅವು ಇದ್ದಕ್ಕಿದ್ದಂಗೆ ಇರುದಿಲ್ಲ, ತೋರೆಡಗ್ತಾವು, ಅವಕ್ಕೆ ಅಸ್ತಿತ್ವವಿಲ್ಲ. ನೀ ಹೆಂಗ ಕಾಯಮದಿ ಹಂಗ ಅವು ಕಾಯಂ ಇರುದಿಲ್ಲ. ಯಾವ್ದು ಕಾಯಂ ಇರ್ತೈತಿ ನಿತ್ಯವಾಗಿರ್ತೈತಿ ಅದು ಸುಖರೂಪ ಆದದ್ದೈತಿ. ಬಂದ ತೋರೆಡಗುದು ಅದು ಸುಖರೂಪ ಅಲ್ಲ. ಅದಕ್ಕೆ ಜೋ ಸುಖ ನಿತ್ಯ ಪರಿಪೂರ್ಣ. ಯಾವುದು ಸುಖ ಅಂತೀ ಅದು ನಿತ್ಯವಾದದ್ದು ಇರಬೇಕು, ಅದು ಎಲ್ಲ ಕಾಲದೊಳಗೂ ಇರಬೇಕು, ಪರಿಪೂರ್ಣವಾದದ್ದು. ಒಮ್ಮೆ ಇದ್ದು ಒಮ್ಮೆ ಇಲ್ದಂಗೆ ಆಗೋದು ಅನಿತ್ಯವಾದದ್ದು ಅದು ಸುಖ ಕೊಡುದಿಲ್ಲ. ನಾವು ತಿಳ್ಕೊಂಡು ವಸ್ತುಗಳು ಅವು ಅನಿತ್ಯದವ. ಒಂದು ಅವಸ್ಥೆ ಒಳಗದ್ದು ಮತ್ತೊಂದು ಅವಸ್ಥೆ ಒಳಗಿಲ್ಲ, ಅವು ಪರಿಪೂರ್ಣ ಅಲ್ಲ. ಅದ್ರಲ್ಲಿ ಈ ಶರೀರ ಒಂದು ಎಚ್ಚರಿಕೆಯಾಗ ಅಷ್ಟೇ, ಕನಸಿನಾಗೂ ಇಲ್ಲ ನಿದ್ದೆಯಾಗೂ ಇಲ್ಲ. ಅದರಿಂದ ಯಾವಾಗಲೂ ಇದ್ದದ್ದಲ್ಲಿದು. ಹಂಗಾರೆ ಯಾವಾಗಲೂ ಇದ್ದ ವಸ್ತು ಯಾವುದು? ನೀ ಅದಿ. ನೀ ಇಲ್ಲದಂಗೆ ಯಾವಾಗ ಅಕ್ಕಿ ನೋಡ್ಕೊ. ಎಲ್ಲ ಅವಸ್ಥೆಯೊಳಗೂ ನೀನದಿ. ಅದಕ್ಕೆ ಪರಿಪೂರ್ಣ ಅಂತ. ಅದಕ್ಕೆ ಪೂರ್ಣ ಸ್ಥಿತಿ ಅನುಭವ ಬರಬೇಕಾತಂದ್ರೆ ಇರುವಿನ ಕಡೆ ಲಕ್ಷ ಕೊಟ್ಟಾಗ ಅದು ಪೂರ್ಣತ್ವ. ತೋರಿಕೆ ಅದು ಅಪೂರ್ಣ.
ಏನ್ ಇವೆಲ್ಲ ಅಪೂರ್ಣ ಸ್ಥಿತಿ ಅದು. ತೋರುವುದೆಲ್ಲ ಅಡಗ್ತೈತಿ ಅದು ಪೂರ್ಣ ಅಲ್ಲ. ಯಾವಾಗಲೂ ಇದ್ದದ್ದು ತೋರದೆ ಅಡಗದೆ ಯಾವಾಗಲೂ ತೋರುವಿಕೆಗೆ ಅಡಗುವಿಕೆ ಸಾಕ್ಷಿಯಾಗಿದ್ದದ್ದು ಅದು ಪೂರ್ಣ. ಓಂ ಪೂರ್ಣಮದ ಪೂರ್ಣಮಿದ ಪೂರ್ಣಮೇವಾವಶಿಷ್ಯತೆ ಪೂರ್ಣಶ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಎಲ್ಲ ಪೂರ್ಣನ ಅದ. ಅಪೂರ್ಣ ಅದೆಲ್ಲ ತೋರಿಕೆ ಅದ ನಿನಗೆ. ಏನಾದರೂ ಅದು ಆಗುದಿಲ್ಲ. ಅದನ್ನು ಕಳೆದ್ರು ಕೂಡಿಸಿದ್ರು ಅದು ಪೂರ್ಣನ ಅದ ಅಂತ. ಅದು ಏನು ತೆಗೆದು ಹಾಕಕ್ಕಾಗುದಿಲ್ಲ. ಪೂರ್ಣ ತೋನಾಲುಗಳಿಲಿಕ್ಕೆ ಆಗುದಿಲ್ಲ ಪೂರ್ಣ ಸ್ಥಿತಿಯನ್ನು. ಈ ತೋರಿಡುವುದೆಲ್ಲ ಅದು ಅಪೂರ್ಣದ. ಅದಕ್ಕೆ ನಮ್ಗ ಏನು ಬೇಡಬೇಕಾದ್ರೂ ನೀವು ಪೂರ್ಣವಾದದ್ದನ್ನು ಬೇಡ, ಅರ್ಧೋಟನ್ನು ಬೇಡಕ್ಕೆ ಹೋಗ್ಬೇಡ. ಒಂದು ಅವಸ್ಥೆಯೊಳಗೆ ಇದ್ದದ್ದನ್ನು ಬೇಡಕ್ಕೆ ಹೋಗ್ಬೇಡ, ಎಲ್ಲ ಅವಸ್ಥೆಯೊಳಗೆ ಇದ್ದದ್ದನ್ನು ಬೇಡ. ಯಾವಾಗಲೂ ಇದ್ದದ್ದು ಅದ್ರ ಕಡೆ ಹಾಕೊಳ್ಳು. ಅಂದ್ರೆ ನಿನಗೆ ನೆಮ್ಮದಿ. ಒಂದು ಅವಸ್ಥೆಯೊಳಗೆ ತೋರುವುದನ್ನು ಇಚ್ಛೆ ಮಾಡಿದ್ರೆ ನೆಮ್ಮದಿ ಕಳ್ಕೋತೀನಿ. ತೋರಿಡಗ್ತಾವವು, ಅದ್ರ ಬಗ್ಗೆ ನಿನಗೆ ಗೊತ್ತಿಲ್ಲ. ಅಂತದನ್ನು ಬೇಡತೆಯಲ್ಲೋ, ತೋರಿಡುವುದಲ್ಲ. ನಿನಗೆ ಬೇಕಾದದ್ದು ಎಲ್ಲಿ ಐತಿ ಅಂದ್ರೆ ನಿನ್ನೊಳಗೆ ಐತಿ. ಅದು ತೋರುವುದಿಲ್ಲ, ಅಡುಗುದಿಲ್ಲ, ಸಾಕ್ಷಿಯಾಗಿ ಐತಿ. ಎಲ್ಲದಕ್ಕೆ ತೋರುವುದು ಅಡುಗುದಕ್ಕೆ ಸಾಕ್ಷಿಯಾಗಿದ್ದದ್ದು ಅದು ಸುಖರೂಪ ಆದದ್ದು ಐತಿ. ಅದ ನೀನು ನಿನ್ನ ಬಿಟ್ಟು ಅದಿಲ್ಲ. ಸುಖ ನಿನ್ನ ಬಿಟ್ಟಿಲ್ಲ. ಯಾವಾಗಲೂ ಇದ್ದ ವಸ್ತುವಿನ ಬಿಟ್ಟು ಅದು ಸುಖ ಇಲ್ಲ. ಅದು ತೋರಿಡುವುದ್ರಾಗೈತಿ ಅಂತ ನಾವು ತೋರಿಕೆ ಬೆನ್ನು ಹತ್ತಿ ಅವು ಇದ್ರೆ ಇರ್ತೇವೆ. ಹಂಗಾರೆ ಸುಖದಿಂದ ಅದಾರ ನೋಡಂಗಾರವೆಲ್ಲ ತೋರಿಕೆ ವಸ್ತುಗಳನ್ನು ಅವಲಂಬಿಸಿಕೊಂಡು ಸುಖ ಹೊಂದಿದವ್ರು ಯಾರದಾರ ನೋಡ್ಕೊ. ನಾನು ಅವ್ರಂಗ ಆಗ್ಬೇಕು. ಅವ್ರು ಆರಾಮದ್ರನ್ನ ಕೇಳ ಅಂದ್ರೆ ನೀ ಅವ್ರಂಗ ಆಗಕ್ಕೆ ಹೆಂಗಾದ್ರೂ ಆರಾಮ. ಈ ಜಗತ್ತಿನಾಗ ಏನು ಹೊಂದಿದ್ರು ಆರಾಮಿಲ್ಲ. ನೀನಾಗಿದ್ದಾಗ ಆರಾಮ್ ನೋಡು. ಅನ್ಯದ್ರ ಅವಲಂಬನೆ ಮಾಡಿ ಸುಖ ಹೊಂತೇನೆ ಅವ್ರು ಮೂರ್ಖರು. ಅದು ಅನ್ಯವಾಗಿಲ್ಲ. ಇಲ್ಲ ನಿನ್ನಲ್ಲಿ ಐತೆ. ನಿನಗೆ ಬೇಕಾದಂಥ ಆನಂದ, ಸುಖ, ಶಾಂತಿ ನೀನ ಅದೇ ನಿನ್ನೊಳಗೆ ಐತೆ. ಅದನ್ನ ಅನುಭವದಿಂದ ನೋಡು ಅಂತ ಹೇಳ್ಯಾರ. ನಾವು ಇಂದ್ರಿಯಗಳ ಮುಖಾಂತರ ಹುಡುಕಾಕೊಂಡೇವೆ. ಅದನ್ನ ಎಂದಿಗೆ ಸಿಗ್ಬೇಕು? ಇಂದ್ರಿಯಗಳಿಗೆ ಗೋಚರ ಆಗುವುದೆಲ್ಲ ಅದು ಅನಿತ್ಯತೆ ಮತ್ತು ದುಃಖ ಕೊಡ್ತದೆ. ಅದಕ್ಕೆ ಅದ್ರ ಇಚ್ಛಾ ಮಾಡಕ್ ಹೋಗೋಣ ಅಂತ. ಇಂದ್ರಿಯಗಳಿಗೆ ಗೋಚರ ಆಗುವಂತ ವಿಷಯ ವಸ್ತುಗಳು ಏನದಾವಲ್ಲ ಅವೆಲ್ಲ ಅನಿತ್ಯ ಅದಾವ. ಅದಕ್ಕೆ ಅವನು ಬಿಡು. ಅವು ಯಾರಿಗೂ ಸುಖ ಶಾಂತಿಯನ್ನು ಕೊಡೋದಿಲ್ಲ. ಇಚ್ಛಾ ಮಾಡಬೇಡ, ಇಚ್ಛೆ ಮಾಡಿ ಕೆಡಬೇಡ ಅಂತ ಎಚ್ಚರಿಕೆ ಕೊಟ್ಟಾರ. ಆದ್ರೂ ಅವ ಬೇಕು. ಯಾಕೆ ವಾಸನ ಅದ ಜನ್ಮ ಜನ್ಮಾಂತರ ಅವು ಗಟ್ಟಿಯಾಗ್ಬಿಟ್ಟವ. ಅದಕ್ಕೆ ಈಗ ಮನುಷ್ಯನ ಜನ್ಮದೊಳಗ ಅವಕರ ಹಕ್ಕಿಕತೆ ತಿಳ್ಕೊ. ನಿತ್ಯದವ ಅನಿತ್ಯದವ, ಹಿತ ಅದಾವ ಅಹಿತದವ ತಿಳ್ಕೊಂಡು ಅವನು ಕೈ ಬಿಡವನು. ಅವನು ತ್ಯಾಗ ಅಂದ್ರೆ ಮನಸ್ಸಿನಾಗ ಹಿಡ್ಕೊಂಡು ಅವ ಸುಖರೂಪ ಅಂತ ಬಿಡೋದನ್ನ. ಅದ್ರ ಇಚ್ಛೆಯನ್ನು ತ್ಯಾಗ ಮಾಡಿ. ಇಚ್ಛಾ ಅಂದ್ರೆ ಅವ ವಿಷಯದ ಇಚ್ಛಾನ ಇಚ್ಛಾ. ಅದೇ ನಿನ್ನನ್ನೆಲ್ಲ ತಿರುಗಲಿಕ್ಕೆ ಹಸ್ತೈತಿ. ಅವನ ಸಂಸಾರಿ. ಇಚ್ಛೆ ಸಂಸಾರವು, ಅದು ಇಲ್ಲದಿರುವುದೇ ನಿರ್ವಾಣ. ಮೋಕ್ಷ ಅಂದ್ರೆ ಅದೇ ಇಚ್ಛೆಗಳನ್ನೆಲ್ಲ ನಾಶ ಮಾಡ್ಕೊಂಡಿನಿ. ಯಾವುದು ಬಯಕೆ ಅವ ನಿನ್ನ ಕಾಡ್ತಾವ. ಅದನ್ನು ಬಯಸಬೇಡ ಅಂತ. ಬಯಸಿದ್ದೆಲ್ಲ ದೊರೆತರ ನಿನಗೆ ಆರಾಮ ಇರ್ತೈತೆ. ನಿನಗೆ ಏನೆಲ್ಲ ಪ್ರಾಪ್ತ ಮಾಡ್ಕೊಂಡಪ್ಪ ಜಗತ್ತಿನಾಗ ನೆಮ್ಮದಿಯಿಂದ ಅದೇನ ನೋಡು. ಹಂಗಾರೆ ಬಿಟ್ಟುಕೊಟ್ಟೆ ಯಾಕೆ ಹೊಕ್ಕಿ? ಅವನು ಆರಾಮಿರೋ ಸಂಬಂಧ ನಿದ್ದಿಗೆ ಯಾಕೆ ಹೊಕ್ಕಿ? ಹಂಗಾರೆ ಇವನ ಅವಲಂಬಿಸ್ಕೊಂಡಿರಲ್ಲ ಆರಾಮ. ಅದನ್ನ ಅವಲಂಬಿಸ್ಕೊಂಡಿಲ್ಲ. ಅದು ಆರಾಮ ಇದ್ರೆ ಎಲ್ಲರೂ ಹೊಂದಿ ಬಿಡ್ತಿದ್ರು. ಯಾರ್ಯಾರು ಯಾವ್ದಾದ್ರಾಗ ಸುಖ ಬುದ್ಧಿ ಐತೆ ಅವನ್ನೆಲ್ಲ ಗಳಿಸ್ಕೊಂಡ್ರೆ ಆರಾಮ ಇದ್ದು ಬಿಡ್ತಿದ್ರಲ್ಲ. ಯಾರು ಆರಾಮದಾರ? ನೆಮ್ಮದಿ ಐತೆ ನಿನಗೆ? ಯಾಕಿಲ್ಲ ಅಂದ್ರೆ ಅದು ಇಲ್ಲದಲ್ಲಿ ಹುಡ್ಕಾಕೈತಿ. ಇದ್ದದ್ದು ಬಿಟ್ಟು ಇಲ್ಲದಲ್ಲಿ ಹುಡ್ಕಾಕೈತಿ. ನಿನ್ನೊಳಗದ ಅದು. ನಿನ್ನೊಳಗಂದ್ರೆ ಈ ದೇಹದೊಳಗಲ್ಲ. ನಿನ್ನೊಳಗೆ ಹೋದು ಅಂದಾರೆ ಈ ದೇಹದೊಳಗೆ ಹೋದು ಒಂದಿಲ್ಲ. ಎಚ್ಚರಿಕೆ ಉಳಿಯುವುದು ಒಂದಿಲ್ಲ, ಕನಸಿನೊಳೆಯುವುದು ಒಂದಿಲ್ಲ, ನಿದ್ದೆ ಉಳಿಯುವುದು ಒಂದಿಲ್ಲ, ನಿನ್ನೊಳೆಯುವುದು ಒಂದಿಲ್ಲ. ನಾವು ಇಲ್ಲದಲ್ಲಿ ಹುಡ್ಕಾಕತ್ತೇವ ಅವನ್ನ. ಎಚ್ಚರಿಕೆಯಾಗಿ ಹುಡುಕಿರ್ ಸಿಕ್ಕತ್ತೇನೆ. ಎಷ್ಟು ಎಚ್ಚರಿಕೆಗಳು ಕಳೆದ್ರಿ ಈಗ? ಎಚ್ಚರ ಅದಕ್ಕೂಲೆ ಹುಡ್ಕಾಕೈತಿಪ್ಪ. ಸುಖ ಹೊಂದಬೇಕಂತ ಏನೇನು ಮಾಡಿದೆ ಎಚ್ಚರಿಕೆಯಾಗಿ. ಸುಖ ಸಿಗ್ತೇನೆ ನಿನಗೆ? ನೋಡ್ಕೋರಿ. ಎತ್ತಾಗ ಹೊಂಟಿರಿ ನೋಡ್ಕೊರಿ. ಇದ್ರಾಗೈತಿ ಅಂತ ಅದ್ರಾಗೈತಿ ಇದ್ರಾಗೈತಿ. ಎಚ್ಚರಿಕೆ ಆಗೈತಿ, ಕನಸಿನಾಗೂ ಇಲ್ಲ, ಎಚ್ಚರಿಕೆ ಆಗೂ ಇಲ್ಲ, ನಿದ್ದೆ ಆಗ ಅದು ತಾತ್ಪೂರ್ತಿಕ.
ಹೌದಿಲ್ಲ? ಅದು ಶಾಶ್ವತವಾದದ್ದಲ್ಲ, ಟೆಂಪ್ರರಿ ಅದು. ಹಂಗಾರೆ ಶಾಶ್ವತವಾಗಿ ಎಂದೆಂದೂ ನಾವು ದುಃಖ ಹೊಂದಬಾರದು, ಯಾವಾಗಲೂ ಸುಖದಿಂದ ಇರ್ಬೇಕು ಅನ್ನೋಂಗಿದ್ರೆ ನಿಜದ ಎಚ್ಚರಿಕೆಯನ್ನು ಮಾಡ್ಕೋದು ಅಂತ ನಮ್ಮ ಕೆಲಸ. ಅದನ್ನು ಅನುಭವಿಗಳು ಕಂಡು ಹಿಡಿದ್ರು. ವೇದಾಂತ ವಿಜ್ಞಾನ ಅದನ್ನ ಕಂಡು, ಅವರ ವೇದಾಂತಿಗಳು ಅದನ್ನು ಕಂಡು ಹಿಡಿದವರು. ನಿಜವಾದ ಎಂದೂ ದುಃಖ ಇಲ್ಲದಂಥ ಸ್ಥಿತಿಯನ್ನು ಹೊಂದುವುದನ್ನು ತಾವು ಹೊಂದಿ ಇನ್ನುಳಿದ ಜೀವಿಗಳು ಅದನ್ನು ಹೊಂದಲಿ ಅಂತ ಕರುಣಾದೃಷ್ಟಿಯಿಂದ ಅದನ್ನ ಮಾರ್ಗದರ್ಶನ ಮಾಡ್ಕೊಂತ ಋಷಿಮುನಿಗಳ ಅನಾದಿ ಕಾಲದಿಂದ ಹಿಂಗ ಅದ ಮುಂದುವರೆದೈತಿ ನಮ್ಮ ಋಷಿ ಪರಂಪರೆ. ಏನ್ ಎಲ್ಲಾ ಕಾಲದೊಳಗೂ ಅದಾರ ಅವ್ರು. ಕೆಲವು ಟೈಮ್ನಾಗ ಭಾಳ ಮಂದಿ ವ್ಯಕ್ತ ಆಗ್ಯಾರ, ಕೆಲವರು ವ್ಯಕ್ತ ಆಗಿಲ್ಲ. ಅದು ಅವ್ಯಕ್ತವಾಗಿ ಇದ್ಕೊಂಡು ತಮ್ಮ ಕೆಲಸ ಮಾಡ್ಕೊಂಡ್ರು. ಏನ್ ಜ್ಞಾನವಿಲ್ಲದವನು, ಶ್ರದ್ಧೆ ಇಲ್ಲದವನು, ಸಂಶಯಾತ್ಮನು, ಈ ಮೂವರೂ ನಾಶ ಹೊಂದುತ್ತಾರೆ. ಹೌದು, ಏನು ತಿಳುವಳಿಕೆ ಇಲ್ಲದವ, ನಂಬಿಕೆನೂ ಇಲ್ಲವ, ಯಾರೇನು ಹೇಳಿದ್ರು ನಂಬಿಗಿಲ್ಲಪ್ಪ, ನಂಬೋದಿಲ್ಲ ಅವನು. ಬರೇ ಸಂಶಯ ಮಾಡವ, ಬರೀ ಅವನು. ಸಂಶಯಾತ್ಮ ಪ್ರಣಶ್ಯತಿ, ನಾಶ ಆಗಿ ಹೋಕ್ಕವಲ್ಲ. ಅದಕ್ಕೆ ಇವನ್ನೆಲ್ಲವನ್ನ ಕಳ್ಕೊಂಡವ ಅವ ಆರಾಮಿರ್ತಾನ ನೋಡಿ. ನಿನ್ನ ಬಗ್ಗೆ ಇದ್ದ ಅಜ್ಞಾನ, ಅಜ್ಞಾನದಿಂದ ನಿನಗೇನಾಗೈತಿ, ಇದು ಅನ್ಯಥಾ ಜ್ಞಾನ ಉಂಟಾಗೈತಿ, ಅದು ಗಟ್ಟಿ ಆಗಿಬಿಟ್ಟೈತಿ ನಮ್ಗೆ. ನಿನ್ನಲ್ಲಿ ನಿನಗೆ ವಿಶ್ವಾಸ ಇಲ್ಲಲ್ಲೋ. ತನ್ನಲ್ಲೇ ತನಗೆ ನಂಬಿಗಿಲ್ಲ, ಅದಕ್ಕೆ ನಿಮ್ಮನ್ನ ನೀವು ನಂಬರಿ. ನೀವು ಯಾರು ಇದನ್ನು ಮೊದಲು ವಿಚಾರ ಮಾಡ್ಕೊ. ಯಾವಾಗಲೂ ಇದ್ದದ್ದು ನೀವು, ನಡಬರ್ಕ್ ಬಂದು ನಡಬರ್ಕ್ ಹೋಗುದು ನೀವು. ಇವೆಲ್ಲ ಶರೀರ, ಇಂದ್ರಿಯಗಳು, ಮನಸ್ಸು, ಬುದ್ಧಿ, ಚಿತ್ತು ಇವನ್ನ ನಂಬ್ಕೊಂಡು ಕುಂತಿ, ಇವು ನಡಬರ್ಕ್ ಬಂದವು, ನಡಬರ್ಕ್ ಹೋಗೋದು. ಇವು ಖಾಯಂ ಇರುವಲ್ಲ, ನೀ ಹೆಂಗ ಇರ್ತಿ ಹಂಗ ಇರುವುದಿಲ್ಲ ಅವು. ನಿನ್ನನ್ನು ಅವಲಂಬಿಸಿಕೊಂಡ ಅವದವ, ಅವನ್ನ ಅವಲಂಬಿಸಿಕೊಂಡ ನೀನಿಲ್ಲ. ಅವು ಇಲ್ಲಲ್ಲೇ ನಿನಗೆ ಇರಾಕ್ ಬರ್ತೈತೆ. ಏನ್ ನಿನ್ನ ಅವಲಂಬನೆ ಇಲ್ಲಲ್ಲೇ ಅವಕ್ಕೆ ಅಸ್ತಿತ್ವ ಇಲ್ಲ, ಯಾವ ಇರಲ್ಲ. ನೀ ಇದ್ದಾಗ ಇರುವಿಕೆಯನ್ನು ಅವಲಂಬಿಸಿಕೊಂಡು ತೋರಿಕೆ ಐತಿ ಹೊರತು ತೋರಿಕೆ ಅವಲಂಬಿಸಿಕೊಂಡು ಇರುವಿಕೆ ಇಲ್ಲ. ತೋರಿಕೆ ಇಲ್ಲೇ ಇದ್ದಾಗೂ ಇರುವಿಕೆ ಐತಿ. ಇದ್ದೆತ್ತಾಗ ಯಾವುದೂ ಇಲ್ಲ ಅಂತಿ, ಅವಾಗ ನೀ ಇದೆಯಿಲ್ಲ, ಇದ್ದೇ ಇಲ್ಲ ಅನ್ಬೇಕಾಗ್ತದೆ. ಯಾರೂ ಆತ್ಮನ ಅಸ್ತಿತ್ವವನ್ನು ಅಲುಗಳೆಯಲಿಕ್ಕೆ ಆಗುತ್ತೆ. ಯಾವಾಗಲೂ ಇದ್ದು ವಸ್ತು ತಾನು. ಇದನ್ನು ನಾವು ಅನುಭವಕ್ಕೆ ತಗೊಂಡು ಉಳ್ಕೊಳ್ಳೋ ಕೆಲಸದ ನೋಡಿ. ಇದ್ದ ವಸ್ತುವಿನ ಕಡೆ ಲಕ್ಷ್ಯ ಇರ್ಬೇಕು ಯಾವಾಗಲೂ. ತೋರಿಡೋದ್ರ ಕಡೆ ಲಕ್ಷ್ಯ ಕೊಟ್ಟ ಅಂದ್ರೆ ನೆಮ್ಮದಿ ಕೆಡಿಸ್ಕೋತಿ. ಅದ್ರಾಗ ಸತ್ಯತ್ವ ಬುದ್ಧಿ ಸುಖ ಬುದ್ಧಿ ಹಿಡ್ಕೊಂಡು ಕುಂತಿ ತೋರಿ ಹಿಡ್ಬೋದು. ಅದು ಅವೆಲ್ಲ ತೋರಿ ನಿನ್ನಿಂದ ಅರಿವಿಸ್ಕೊಳ್ಳೋವೆಲ್ಲ ಅವು ತೋರ್ತಾವ. ನೀನು ತೋರವಲ್ಲ, ಅರಿವು ಎಂದು ಅರಿವಿಸಿಕೊಳ್ಳಲಾರದು. ಅದು ನಿತ್ಯವಾದದ್ದು. ಅದ ಅರಿವಿಸ್ಕೊಳ್ಳೋದೆಲ್ಲ ಮಿಥ್ಯೆ, ತೋರುವುದೆಲ್ಲ ಮಿಥ್ಯೆ. ಅರಿಯವ ಸತ್ಯ ಅಂತ. ಎಲ್ಲವನ್ನು ಅರಿತಕ್ಕಂಥ ಅರಿವು ಅದು ಸತ್ಯವಾದಂಥದ್ದು. ಅದೇ ನೀನಿದ್ದಿ, ಅರವ ನೀನು ಅನ್ನೋದನ್ನು ನಂಬು. ಯಾವಾಗಲೂ ಇದ್ದ ವಸ್ತುವ ಸುಖರೂಪವಾದಂಥ ವಸ್ತುನ ನೀನದಿ ಅನ್ನೋದನ್ನು ತಿಳ್ಕೊ. ಈ ತಿಳುವಳಿಕೆ ನಮ್ಮಲ್ಲಿ ಗಟ್ಟಿಮುಟ್ಟಾದ್ರೆ ಅನ್ಯದ್ರಾಗ ಬೇಡಬೇಕನ್ನೋದು ಎಲ್ಲಿ ಉಳಿತೈತೆ ಹೇಳಿ. ನಾನಾದ ನನಗೆ ಬೇಕಾದ ವಸ್ತುನ ನಾನನ್ನು ಅನುಭವಕ್ಕೆ ಅಂತಂದ್ರೆ ಅನ್ಯದ್ರಾಗ ಹುಡುಕುತ್ತಾ ಬಿಡ್ತೈತಿ. ನಿನ್ನ ಬಗ್ಗೆ ನಿನಗೆ ಅಜ್ಞಾನ ಇಲ್ಲ, ನಿನಗೆ ಬೇಕಾದದ್ದು ನಿನ್ನಲ್ಲಿ ಐತೆ ಅನ್ನೋದು ನಿನಗೆ ಗೊತ್ತಿಲ್ಲದಕ್ಕೆ ಅನ್ಯದ್ರಾಗ ಹುಡುಕಾಕೈತಿ. ಅದನ್ನ ಗೊತ್ತು ಮಾಡ್ಕೋ. ನೀನ್ ಯಾರು, ನಿನ್ನ ನಿಜ ಸ್ವರೂಪ ಏನು ಅನ್ನೋದು ಈಗ ಮನುಷ್ಯನ ಜನ್ಮಕ್ಕೆ ಬಂದವರು ಪ್ರತಿಯೊಬ್ಬರಿಗೆ ಅದನ್ನ ತಿಳ್ಕೊಂಡು ಹುಡುಕಿ ಬರ್ತದೆ. ಅದ್ರಾಗ ಹುಡುಕೋದು ಇದ್ರಾಗ ಹುಡುಕೋದು ತಾಪಿ ಬಿಡದ. ಸುಳ್ಳದ ಅನಿತಿ ಕೆಲಸ ಇಲ್ಲದಲ್ಲಿ ಹುಡುಕಿ. ಎಷ್ಟು ಜನ್ಮ ತಿರ್ಗಾವನಿ ಇನ್ನ ಇದ್ರಾಗ ಇಲ್ಲದಲ್ಲಿ ಹುಡುಕುಂತ. ಎಷ್ಟು ಅನುಭವ ತಂದು ಕೊಟ್ಟರು ಅದ್ರ ಕಡೆ ಲಕ್ಷ್ಯ ಇಲ್ಲ. ಹೇಳೋದು ಕೇಳೋದು ಆದ್ಮ್ಯಾಗ ಅದನ್ನ ಬಿಡ್ಬೇಕಿಲ್ಲ, ಹುಡುಕೋದು ಅದ್ರಾಗ ಬಿಟ್ಟು ನೋಡ ಹೆಂಗಿರ್ತಿ. ಅದನ್ನ ಹುಡುಕಾಕತ್ತಿ ದನು ಮತ್ತು ಅದ ಚಾಳಿ ಬಿದ್ದೈತಿ. ಎಷ್ಟು ಹೇಳಿದ್ರು ಕೇಳಿದ್ರು ಅದನ್ನ ಬಿಡಾನ.
ನಂಬಿಗಿಲ್ಲ ಅದನ್ನ ಮಹಾತ್ಮರು ಹೇಳಿದ ಮಾತಿನ ಮೇಲೆ ನಂಬಿಕೆ ಬೇಕು. ಅದಕ್ಕೆ ಅವ್ರು ಹೇಳಿದ್ದನ್ನ ಪಾಲನೆ ಮಾಡೋದು ಕಲೀರಿ ಅಂದಾರ. ನಂಬಿಕೆ ಇಟ್ಕೋರಿ. ಗುರುವಾಜ್ಞೆಯನ್ನು ಪಾಲಿಸು ಮೊದಲು ಅದನ್ನು. ಯಾವ ಗುರುವಾಜ್ಞೆಯನ್ನು ಪಾಲಿಸ್ತಾನ ಅವ ಮೀರುವುದಿಲ್ಲ, ಅವ ಲಾಭವನ್ನು ಹೊಂತಾನ. ನಂಬಿಗಿದ್ದವ ಏನು ಗುರುವಿನ ಆಜ್ಞೆ ಅಲ್ಲಿ ಪಾಲನೆ ಮಾಡ ಅವ ನಂಬಿಕೆ ಯಾವನಲ್ಲಿ ಇರ್ತೈತಿ ಅವ ಪಾಲನೆ ಮಾಡ್ತಾನ. ಅವ್ ಏನು ಹೇಳಿದ್ರು ಕರೆ ಅನ್ರಿ ಅಂತ. ಏನು ಬೇಕಾ ನೀಗ ಕ್ವಾಣ ಗಬ್ಬಾಗೈತಿ ಅಂದ್ರು ಹೋಣ್ಬೇಕನ್ರಿ ಅಂದಂತ. ಕ್ವಾಣ ಅಲ್ಲ, ನೀ ಗಬ್ಬಾಗಿ ಅಂದ್ರು ಹೋಣ್ಬೇಕ. ಅಷ್ಟೊಂದು ದೃಢವಾದ ನಂಬಿಕೆ ಬೇಕಲ್ಲ. ಅಂದಾಗಿ ನಿನಗಿದ ಆತೈತಿ ನೋಡು. ಸಂಶಯ ಬರ್ತೈತಿ ನಿನಗ, ಹೌದಿಲ್ಲ? ಮಹಾತ್ಮರು ಹೇಳಿದ ಮ್ಯಾಗ ಮಾತಿನ ಮ್ಯಾಗ ನಂಬಿಕೆ ಇದ್ದಿದ್ರೆ ನಮ್ಗೆ ಈ ಸ್ಥಿತಿ ಯಾಕೆ ಬರ್ತಿತ್ತು? ಗಪ್ಪನ ಅವಾಗ ಅದರ ಅನುಭವ ತಗೋತಿದ್ದ, ನಂಬಿಕೆ ಇದ್ದ ಅವಾಗ. ಅವ ಭಾಳ ಟೈಮ್ ತಗೋದಿಲ್ಲ. ನಾವು ನಂಬಿಕೆ ಉಳಿತಂದ್ರೆ ನಾವು ಗಪ್ಪನ ಇದು ಅನುಭವಕ್ಕೆ ಜ್ಞಾನೋದಯ. ನಂಬಿಕೆಯ ಕಾರಣವು ಅದು ಜ್ಞಾನ ಆಗ್ಲಿಕ್ಕೆ ಅಂತ. ನಂಬಿಕೆ ಇರ್ಲಿಲ್ಲ ಅಂದ್ರೆ ನಿನಗಾಗೋದು ಮತ್ತು ಸಂಶಯ ಬರಾಕೈತಿ. ನಮ್ಮ ಆಕಳ ಉಚ್ಚಿ ಹೋದಿಂದ ತೆರಿ ಬಿಡ್ತಿತ್ತು, ಇದು ಉಚ್ಚಿ ಇಲ್ಲಿ ಬಿಡ್ತೈತಿ ಅಂದ್ಬಳಕ್ ಏನೋ ಸಂಶಯ ಐತದ, ಹೌದಿಲ್ಲ? ಹಿಂಗೆಲ್ಲ ಸಂಶಯ ಬಿಡು, ಅದನ್ನ ಉಪಯೋಗ ಮಾಡೋದು ಬಿಟ್ಟು ಬಿಡ್ದ ನಾವು, ಹೌದಿಲ್ಲ? ಸಂಶಯ ವಿಪರೀತ ಭಾವನೆಗಳು ಬರ್ತಾವ. ಆ ಸ್ಥಿತಿಯನ್ನು ಹೊಂದು ಮುಟ ಇವೆಲ್ಲ ನಮ್ಮನ್ನೆಲ್ಲ ವಿಮುಖರನ್ನಾಗಿ ಮಾಡ್ತಾವ. ಅವ್ರ ಕಡೆ ಹೋಗಾಕ ಮನಸ್ಸು ಮಾಡ್ದಂಗ ನಮ್ಮನ್ನ ಎಳೆದಾಡ್ತಾವ ಹೊರಗೆ. ಹೊರಗೆ ಬಹಿರ್ಮುಖ ವೃತ್ತಿ ಉಳ್ಗ ತಿರ್ಗಾಕ ಹಚ್ತಾವ ನಮ್ಗೆ. ನೀ ಎಷ್ಟು ಜನ್ಮ ತಿರುಗಿದ್ರು ನಿನ್ನ ಬಯಕೆಗಳನ್ನು ಈಡೇರಿಸ್ಕೊಳಕ್ಕಾಗುದಿಲ್ಲ, ಅವನು ತೃಪ್ತಿ ಪಡಿಸಕ್ಕಾಗುದಿಲ್ಲ. ಅವನು ಹೆಂಗ ತೃಪ್ತಿ ಪಡಿಸ್ದೆ ಹಂಗಂಗ ಅವಕರ ಅವಳಿ ಹಚ್ಚಕೈತಿ. ಬೆಂಕಿಯನ್ನು ಆರಿಸ್ಲಿಕ್ಕೆ ಪೆಟ್ರೋಲ್ ಹಾಕಿ, ಭೋಗೇಚ್ಛೆಯನ್ನು ಭೋಗಿಸಿ ತೃಪ್ತಿ ಪಡಿಸ್ಬೇಕಂದ್ರೆ ಬೆಂಕಿಯನ್ನು ಆರಿಸ್ಲಿಕ್ಕೆ ಪೆಟ್ರೋಲ್ ಹಾಕಿ ಮತ್ತೊಟ್ಟು ಹಪ್ಪ ಹಪ್ಪಿ ಹಚ್ಚ. ಯಾರದಾರ ಹೇಳಿ ತೃಪ್ತಿ ಪಡಿಸ್ತವ್ರು? ಮುದುಕಾಗೋ ಮಠ ಮಾಡಿದಿಲ್ಲ. ಇನ್ನೂ ಒಂದು ಚಪಾಟಿ ನೋಡ್ಬಿಟ್ಟು ಹೆಂಗ ಆದ್ರೂ ನಿನಗದು ಸುಖ ಆಯ್ತು. ಒಳ್ಳೆ ಹರಿದಮ್ ಇದ್ದಾಗ ಕೊಟ್ಟಿಲ್ಲ, ಇನ್ನು ಮುದುಕ ಆದ್ಮ್ಯಾಗ ಸುಖ ಕೊಡ್ತೈತೇನೋ ನಿನಗೆ? ಇನ್ನೂ ತಿನ್ಬೇಕು ಉಣ್ಬೇಕು ಅನ್ನೋ ಆಶೆ ಹೋಗ್ಬಾರ್ದು. ಇನ್ನ ಕೊಡ್ತೈತಿ ಅನ್ನೋ ಬುದ್ಧಿ ಐತಿ. ಯಾವ ಮುದುಕ ಮುದುಕಿ ಕಡಿಮೆ ಆಗೈತಿ ಹೇಳಿ? ಶರೀರ ಜೀರ್ಣ ಆಗೈತಿ ಮುದುಕ ಆಗೈತಿ ಅಂದ್ರು ಆಶಾ ಹರಿಯದ್ದಾಗೈತಿ, ಹೌದಿಲ್ಲ? ಇನ್ನ ಅದನ್ನ ಮಾಡ್ಬೇಕು ಇದನ್ನ ಮಾಡ್ಬೇಕು ಅನ್ನೋ ಚಪಲ ಇನ್ನ ಹೋಗ್ಬಾರ್ದು. ಶರೀರ ಮುಪ್ಪಾಗೈತಿ, ಆಶಾ ಹಂಗೈತಿ, ತರುಣ ಐತೆ. ಶರೀರ ಜೀರ್ಣ ಐತಿ, ಆಶಾ ತರುಣ ಐತಿ. ಇನ್ನ ಹೊರಪೈತಿ, ಶರೀರ ತಡ್ಕೋ ಅಲ್ಲ, ಅದಕ್ಕೆ ಬಿಟ್ಟಾನೇನು, ಹೌದಿಲ್ಲ? ಅದಕ್ಕೆ ಏನಾರ ಕೆಟ್ಟಾಗ ಬಿಡೋದು, ಅದನ್ನ ಪಟ್ಟಿ ಕೆಟ್ಟಾಗ ಅದನ್ನ ಏನ ಬಿಡಪ್ಪ ಹೋಗ್ಲತ್ತ ತ್ರಾಸ ಮಾಡಾಕೈತಿ, ಮತ್ತಟ್ಟು ಆರಾಮ ಆದ್ಕೂಲೆ ಮತ್ತೆ ಹೊಡೆಯವ ನಾವು, ಹೌದಿಲ್ಲ? ಹಂಗ ಎಲ್ಲಾ ಇಂದ್ರಿಯಗಳ ಚಟಗಳು ಹಂಗ ಅದ. ಅವನು ತೃಪ್ತಿ ಪಡಿಸೋ ಸಂಬಂಧ ನೀ ತೇಕಾಕತ್ತಿ. ನಾವು ಯಾಕೆ ತೇಕ್ದೇವು ಅನ್ನೋದನ್ನು ವಿಚಾರ ಮಾಡಿರೇನ? ಯಾರು ಇದು ಇಂದ್ರಿಯಗಳಿಂದ ತೃಪ್ತಿ ಪಡಿಸಬೇಕು ತೇಕಾಕತ್ತಿತ್ತು. ಅವು ಬೇಕಾಗುವಂತ ಅನುಕೂಲತೆ ವಸ್ತುಗಳನ್ನ ನಾವು ಒದಗಿಸ್ಬೇಕು, ಸಂಗ್ರಹ ಮಾಡ್ಕೋಬೇಕು. ಇಂದ್ರಿಯಗಳನ್ನ ತೃಪ್ತಿ ಪಡಿಸಲಿಕ್ಕೆ ಅನುಕೂಲ ಆದಂತ ವಸ್ತುಗಳನ್ನು ಮಾಡ್ಕೊಂಡಾಗ ನಾವು ಆರಾಮಿರ್ತೀವಿ ಅಂತ. ಅದಕ್ಕೆ ಬಲ್ಲವರು ಅದ್ರ ಬೆಣ್ಣ ಹತ್ತಬೇಡ ಅಂದ. ಅವನು ಹೆಂಗೆ ತೃಪ್ತಿ ಪಡಿಸ್ತೇವೆ ಅಂತ ಹಂಗ ಹಪಾಪಿ ಹಚ್ಚಕ್ ಇನ್ನೂ ಬೇಕು ಇನ್ನೂ ಬೇಕು ಅನ್ನುವಂತ ಬಯಕೆಗಳು ಕಾಡ್ತಾವ. ಅದಕ್ಕೆ ನೀ ಎಷ್ಟು ಜನ್ಮಾಂತರ ತಿರುಗಿದ್ರು ಅದನ್ನ ತೃಪ್ತಿ ಪಡಿಸಕ್ಕಾಗುದಿಲ್ಲ ಅಂದ್ರೆ ಅದನ್ನ ತೃಪ್ತಿ ಪಡಿಸೋ ಕಾರಣನೂ ಇಲ್ಲ. ತೃಪ್ತಿ ಪಡಿಸಬೇಕಂತೇನೆ ಯಾರು ನಿನಗೆ ಅವ್ರು ಬೆಂಡ್ ಹತ್ತಂದಾರ ನಿನಗೆ? ನೀನ ಅವುಗಳಲ್ಲಿ ಐತೆ ಅಂತ ತಿಳ್ಕೊಂಡೆ. ಪರಮಾತ್ಮ ನನಗೆ ಅದನ್ನು ಕೊಡು, ದೇವ್ರ ಇದನ್ನು ಕೊಡು, ಹಂಗಿದ್ರೆ ಆರಾಮಿದ್ರು ಎಲ್ಲ ಐತಿಪ್ಪ. ಹಂಗಿದ್ರು ಅದೆಲ್ಲ ತರದ ಅನುಕೂಲ ಆತಿ ನಿನಗೆ, ಹಂಗ ಆತಿ.
ನೀ ಬಯಸಿದಂತೆ ಆತೆ ಆರಾಮದೇನ ನೋಡ್ಕೊ. ಇದೆಲ್ಲ ಕಲ್ಪಿತ ಪುರುಷನ ಅಹಂ ಭ್ರಾಂತಿ. ಇದಕ್ಕೆ ಆರಂಭ ಕ್ರಿಯೆ ಅಂತಾರೆ. ವಿವೇಕ ವೈರಾಗ್ಯ ಇಲ್ಲದ ಹೊರತಾಗಿ ನೀತಿ ನಮಗೆ ಬರುದಿಲ್ಲ ನೋಡಿ. ಅದನ್ನು ನೀತಿವಂತನಾಗಿ ಬಾಳবে ಅಂತ. ಅದಕ್ಕೂ ವಿವೇಕನ ಬೇಕು. ವಿವೇಕ ಇದ್ರೆ ಎಲ್ಲ ಬರ್ತೈತಿ ನೋಡ್ರಿ. ವಿವೇಕ ಎಲ್ಲಿ ಸಿಗ್ತೈತೆ ಅಂದ್ರೆ ವಿವೇಕವಂತರ ಸಂಗನ ಬೇಕು ನಮಗೆ. ಅದು ದೊರೆತ ಮ್ಯಾಗ ನಮಗೆ ಬೇಕಾದ ದೊರೆತ ಮ್ಯಾಗ ಹೊಂದಬೇಕನ್ನೋದು ಏನು ಉಳಿತೈತೆ ಹೇಳ್ರಿ. ಅದನ್ನು ಪಡೆದ ಮ್ಯಾಗ ನಮ್ಮಲ್ಲಿ ಐತೆ ಅನ್ನೋ ನಮ್ಗೆ ಬೇಕಾದದ್ದು ಅನುಭವಕ್ಕೆ ಬಂದ ಮ್ಯಾಗ ಅನ್ಯದ್ರ ಹುಡುಕೋದೆಲ್ಲ ತಗ್ಬಿಡ್ತದೆ. ಸುಳ್ಳ ವ್ಯರ್ಥ ಇಲ್ಲದಲ್ಲಿ ಹುಡುಕ್ತೀನಿ ನೀನು ಇದ್ದದ್ದು ಬಿಟ್ಟು. ಸಮಾಧಿಯನ್ನು ಹೊಂದದ ಹೊರತಾಗಿ ನಾನು ಯಾರಿದ್ದೇನೆ ಅನ್ನುವಂಥ ಇರುವಿನ ಅನುಭವ ಮಾಡ್ಕೊಳಕ್ಕಾಗುದಿಲ್ಲ. ಹೌದು, ಅದು ಸುಖರೂಪವಾದಂಥ ಇರುವಿನ ಸ್ಥಿತಿ ಏನದ ಸಮಾಧಿ ಹೊಂದಿದವಾಗ ಅದು ಅನುಭವ ಗೊತ್ತು. ಪ್ರಯತ್ನ ಪೂರ್ವಕವಾಗಿ ಸಮಾಧಿಯನ್ನು ನಾವು ಹೊಂದಬೇಕಾಗಿದೆ. ನಿರಂತರ ಪ್ರಯತ್ನ ಬೇಕದಕ್ಕೆ. ಸಮಾಧಿಯನ್ನು ಹೊಂದಲಿಕ್ಕೆ ನಿತ್ಯ ಶ್ರವಣ ಮನನ ನಿಧಿಧ್ಯಾಸನದ ಅಭ್ಯಾಸ ಚಾಚು ತಪ್ಪದೇ ನಡಿಬೇಕು. ಅಂದಾಗ ನಿನಗಿದು ಅನುಭವ ಬರ್ತೈತೆ ನೋಡ್ರಿ. ಇಲ್ಲಾಂದ್ರೆ ಸಾಧ್ಯನೇ ಇಲ್ಲ. ಸಾಧನೆ ಮಾಡದೆ ಅನುಭವ ತಗೋಬೇಕಂದ್ರೆ ಸಾಧ್ಯನೇ ಇಲ್ಲ. ನಿರಂತರ ಶ್ರವಣ ಮನನ ನಿಧಿಧ್ಯಾಸನದ ಸಾಧನದೊಳಗೆ ತೊಡಬೇಕು. ಸಾಧಕ ಏನು ಸಾಧಿಸ್ತಾನ ಅದ ಸಿದ್ಧನ ಲಕ್ಷಣ ಆಕೈತಿ. ಸಾಧಕನ ಸಾಧನ ಅನ್ಯ ಭಾವನೆಗಳನ್ನೆಲ್ಲ ಕೈಬಿಟ್ಟ ಆನಂದದ ಭಾವದೊಳಗಿರುವ ಪ್ರಯತ್ನ ಮಾಡ್ತಿರ್ತ. ನಿರಂತರ ಪ್ರಯತ್ನ ಅನ್ಯ ಭಾವನೆಗಳನ್ನೆಲ್ಲ ಸರಿಸ ಮನಸ್ಸಿನಲ್ಲಿರ್ತಕ್ಕಂಥ ಅನ್ಯ ಕಲ್ಪನೆಗಳನ್ನೆಲ್ಲ ಸರಿಸಿದಾಗ ಅದು ಅನುಭವ ಬರ್ತೈತೆ. ಆ ಸೂತ್ರ ಹತ್ತೈತೆ ಅಮ್ಮ. ಅದೇ ಪ್ರಯತ್ನ ಮಾಡ್ಬೇಕು ನಾವು. ಬರೀ ಅನ್ಯ ಚಿಂತನದಾಗ ಕಾಲ ಕಳೆದಿ ಅದಕ್ಕೆ ಏನು ಲಾಭ ಹೇಳ? ಅನ್ಯ ಚಿಂತನೆ ಮಾಡೋದ್ರಿಂದ ಆತ್ಮಚಿಂತನೆಯನ್ನು ಬಿಟ್ಟು ಅನ್ಯ ಚಿಂತನೆಯನ್ನು ಮಾಡೋದು ಲಾಭ ಏನೈತಿ? ಆತ್ಮಲಾಭ ತನ್ಯ ಲಾಭ ಅನ್ನೋ ಬಿದ್ದೈತಿ. ನಮ್ಮ ಬಗ್ಗೆ ನಾವು ವಿಚಾರ ಮಾಡ್ಬೇಕಾಗೈತಿ. ದುಃಖರಹಿತ ಆಗ್ಬೇಕನ್ನೋ ಹಂಗಿದ್ರೆ ಮೊದಲು ನಿನ್ನ ಬಗ್ಗೆ ನೀ ಯಾರು ತಿಳ್ಕೊ. ಅದನ್ನ ಬಿಟ್ಟು ಅಲ್ಲದನ್ನ ಹಿಡ್ಕೊಂಡು ವ್ಯವಹಾರ ಮಾಡಕತ್ತಿ. ಆರಾಮಿರ್ಬೇಕಾದ್ರೆ ಹೆಂಗೆ ಸಾಧ್ಯತೆ? ಸಮಾಧಿ ಹೊಂದಿದ ಮಹಾತ್ಮ ಈ ಜಗತ್ತಿನೊಳಗೆ ಬಹಳ ದುರ್ಲಭ. ಸಮಾಧಿ ಜ್ಞಾನ ಸೌಂದರ್ಯಕಂ ಅಂತ ಯಾಕೆ? ಸಮಾಧಿ ಹೊಂದಿದಾಗ ಜ್ಞಾನ. ಬರೀ ಹೇಳೋದು ಕೇಳೋದು ಮಾಹಿತಿ ಆಕೈತಿ. ಹೇಳೋದು ಕೇಳಿದವ್ರಿಗೆ ಸಮಾಧಿ ಹೊಂದಿದವ್ರು ಯಾರ್ತಾರೆ? ಯಾವಾಗ ಬೇಕು ಅವಾಗ ನಮ್ಮಪ್ಪ ಆ ಸ್ಥಿತಿಯನ್ನು ಹೊಂದಿದ್ದಂತ. ತನಗೂ ಕಲ್ಯಾಣ, ಜಗತ್ತಿಗೂ ಕಲ್ಯಾಣ. ಅದನ್ನು ಹೊಂದಿದ ನಂತರ ನಿನ್ನ ದರ್ಶನಕ್ಕೆ ಕಾಕೊಂಡು ಕುಂತಿರ್ತಾ ಜಗತ್ತನ ನಿನ್ನ ದರ್ಶನಕ್ಕೆ. ಸಮಾಧಿ ಹೊಂದಿದ ಕ್ಷಣನ ಜಗತ್ತು ನಿನ್ನ ದರ್ಶನವನ್ನು ಕಾಯ್ತು. ನಿನ್ನ ನಾಯಿಯಂತೆ ಕಾಲು ನೆಕ್ಕುತ್ತಾ ನಿನ್ನ ಬೆನ್ನು ಹತ್ತುತ್ತದೆ. ಆ ಸಮಾಧಿ ಸ್ಥಿತಿಯನ್ನು ಹೊಂದಿದ ಕ್ಷಣನ ಯಾವಾಗ ಆ ಸ್ಥಿತಿ ನಮಗೆ ಪ್ರಾಪ್ತ ಆಯ್ತು, ಇವಕ್ಕೆಲ್ಲ ಅಳಗಾಲು ಬಂತು. ಯಾಕಂದ್ರೆ 3 ಅವಸ್ಥೆಗಳಿಗೆ ಅಳಗಾಲು ಬಂತು, ಹೋತದಲ್ಲ. ಯಾವಾಗಲೂ ಇರುವಿನ ಅನುಭವ ಅದು ನೆನಪಿಗೆ ತಂದು ಕೊಡ್ತೈತೆ. ಅದು ಸಮಾಧಿ, ಅದು ನಿಜ ಪದವದಲ್ತು. ಅದು ಗುಣಗಂಧ ಅವಸ್ಥೆ ಅಂತ. ಅದು ನಮ್ಮಿಂದ ಅರಿವಿಸ್ಕೊಳ್ತೈತೆ ಅಂದ್ರೆ ಜಡ ಆಯ್ತು. ಅದಕ್ಕೆ ಅದನ್ನು ನಾವು ಮೀರು ತೂರ್ಯಾತೀತ, ತೂರ್ಯ ಮತ್ತು ತೂರ್ಯಾತೀತ ಇದನ್ನು ಹೊಂದಾಕ ಪ್ರಯತ್ನ ಮಾಡಬೇಕು. ತೂರ್ಯಾವಸ್ಥೆಯನ್ನು ಹೊಂದಬೇಕು. ತೂರ್ಯಾತೀತ ಅವಸ್ಥೆಯನ್ನು ಹೊಂದಲಿಕ್ಕೆ ಪ್ರಯತ್ನ ಮಾಡೋದಿಲ್ಲ. ತನ್ನಿಂದ ತಾನ ಅದು ನಿನಗೆ ಅದು ಬಿಟ್ಟು ಹೋಗ್ಬಿಡ್ತೈತೆ. ಯಥಾರ್ಥವಾದ ಇರುವನ್ನ ತೋರಿಸಿ ಅದು ಕೆಟ್ಟು ಹೋಗ್ಬಿಡ್ತೈತೆ. ಪ್ರತ್ಯೇಗಾತ್ಮನ ಬುದ್ಧಿ ಕೃತ್ಯಕ್ಕನ ಸಮಾಧಿ ಅಥವಾ ತೂರ್ಯ ಅಂದರು. ಅದು ಏನು ಮಾಡ್ತೈತಿ? ಕನ್ನಡ ಇದ್ದಂಗೆ ಯಥಾರ್ಥವಾಗಿ ನೀ ಯಾರಿದ್ದೆ ಅನ್ನೋದು ಅನುಭವ ತಂದು ಕೊಟ್ಟೆ ಅದು ಇಲ್ಲದಂಗೆ ಆಕೈತಿ. ಅತ್ಯರ್ಥವನ್ನೇ ತೋರಿ ಕೆಡುವುದು ಸತ್ಯವಿದೆಂದು ನಂಬೆಲೆ ಮೈತ್ರಿ. ಇದು ಶ್ರುತ್ಯಾನುಶಾಸನವ ಶ್ರುತಿ ಸಮ್ಮತವಾದಂತಹ ಅಭಿಪ್ರಾಯದ ಇದನ್ನು ನಂಬು ಅಂದರು. ಅದು ಎದ್ದಕ್ಕಿದ್ದಂಗೆ ನೀನು ಯಾರಿದ್ದೆ ಅನ್ನೋದು ಅನುಭವ ತಂದು ಕೊಟ್ಟ
ಅದು ಇಲ್ಲದಂಗೆ ಆಗ್ಬಿಡ್ತು. ಏನು ತುರ್ಯಾವಸ್ಥೆಯಿಂದ ಮಾತ್ರ ಉತ್ಥಾನಕ್ಕನ ಅಂತ ಹೇಳ್ತಿರೋದು. ತುರ್ಯಾತೀತ ಅವಸ್ಥೆಯನ್ನು ಪಡೆದವ ಉತ್ಥಾನ ಆಗುವುದಿಲ್ಲ. ಈ ವ್ಯಾವಹಾರಿಕ ಜಗತ್ತಿಗೆ ಅವನಿಂದ ಯಾವ ಬೋಧಾದಿಗಳು ನಡೆದರು, ದರ್ಶನದಿಂದ ಅಷ್ಟ ಕಲ್ಯಾಣ. ತುರ್ಯಾವಸ್ಥೆಯಿಂದ ಉತ್ಥಾನ ಆಗಿ ವ್ಯಾವಹಾರಿಕ ಎಚ್ಚರಿಕೆಗೆ ಬಂದಾಗ ಬೋಧಗಳು ನಡೀತು. ಸಮಾಧಿಯಲ್ಲಿ ಇದ್ದಾಗ ಯಾವ ಬೋಧೆಗಳು ನಡೆದಿಲ್ಲ. ಪೂರ್ಣ ಆ ಸ್ಥಿತಿ ಹೊಂದಿದ ಮ್ಯಾಗ ಏನು ಎಲ್ಲ ಮೂರು ದಿವಸ ಉತ್ಥಾನಕ್ಕಿದ್ದಿಲ್ಲ ಅಂತ ಶಿವಾನಂದ ಅಜ್ಜವರು. ಏನ್ ಯಾರ ಅವ್ರು ನೋಡಿದವ್ರು ಅವಾಗ 400 ಹೆಚ್ಚಾಗ ಬರ್ತಿತ್ತಂತ ಸಮಾಧಿ ಸ್ಥಿತಿ. ವೇದಿಕೆ ಹೋದ್ಮೇಲೆ ಕಡಿಮೆ ಆತಾನ. ಏನ್ ಯಾವಾಗಲೂ ಅದೇ ಇದ್ರಾಗ 3 ದಿವಸ ಊಟ ಉಪಚಾರ ಏನು ನಡೀತಿತ್ತು. ಹಂಗ ಕೂತು ಬಿಡ್ತಿದ್ರು ಅಂತ ಶಿವಾನಂದ ಅಜ್ಜ. ಏನ್ ಯಾರದ ಅಂತವ್ರು ಯಾರದ ಶಿವಾನಂದರ ಶಿಷ್ಯರನ್ನ ಯಾರದ ಹೆಸರಿಗೆನ ಮಜಾ ಮಾಡಾಕೋದಿಲ್ಲ. ವಿಷಯಗಳ ಭೋಗ ಮಾಡಕ್ಕೆ ಮಾಡೋದು ನೀವೆಲ್ಲ. ಹೊರಗಿನ ಆಡಂಬರ ಮಾಡ್ಕೋತ ಕೊಡುದಿಲ್ಲ. ಎದಕ್ ಬೇಕಾಗಿತ್ತು? ಹೊರಗಿನಾಗ ಆಸಕ್ತಿ ತೆಗೆದಾಗ ನಿನಗೆ ಸಮಾಧಿ ಸುಖದ ಅನುಭವ. ಈ ಲೋಕ ಮತ್ತು ಪರಲೋಕದಲ್ಲಿ ಆಸಕ್ತಿ ಇತ್ತಂದ್ರೆ ಅದನ್ನ ಹೊಂದಕ್ಕಾಗುದಿಲ್ಲ. ಎಷ್ಟು ಹೇಳಿದ್ರು ಕೇಳಿದ್ರು ಆಸಕ್ತಿ ಹೋಗಿತ್ತು ನೋಡು. ಹಣಿಕೆ ಹಾಕೋದು ಬಿಡವಲ್ಲ ಪೈನ. ಏನ್ ಇದ್ರಾಗ ಆ ಸ್ಥಿತಿ ನಾವು ಪ್ರಾಪ್ತ ಅವಕಾರ ನಿರಂತರ ಪ್ರಯತ್ನ ಬೇಕು. ಪ್ರಯತ್ನ ಮಾಡಬೇಕಾದ್ರೆ ಒಲವು ಅವಕಾರ ಅದಕ್ಕೆ ಪುಣ್ಯ ಬೇಕು. ಪುಣ್ಯವಿಲ್ಲದವ್ರಿಗೆ ಅಂತ ದೊರಕು. ಅದಕ್ಕೆ ಪುಣ್ಯ ಕರ್ಮಗಳನ್ನು ಮಾಡಪ್ಪ. ಈ ಕಡೆ ಒಲವು ಆಕೈತಿ. ಅಭ್ಯಾಸ ಬಲಿತಂದ್ರೆ ನಿನಗೆ ಅದ ಅನುಭವ ಬರ್ತೈತಿ. ಏನ್ ಎಡಬಿಡದೆ ಇದರ ಅಭ್ಯಾಸದಾಗ ತೊಡಗುತ್ತೆ ನೋಡಿ. ಎಡಬಿಡದೆ ತನ್ನ ತಾನು ಎಡಬಿಡದೆ ಹಗಲಿರುಳು ಅನ್ನೋದೇ ಇದೇ ಅಭ್ಯಾಸದಾಗ ತೊಡಗಿದಾಗ ಇದು ನಮ್ಗೆ ಅನುಭವ ಬರ್ತೈತಿ. ಮನಸ್ಸನ್ನ ಎದರೊಳಗೆ ನಿಲ್ಲಿಸ್ತಿ ಅಲ್ಲಿ ಇರ್ತೈತಿ. ಎಕಡೆ ಲಕ್ ಕೊಡ್ತಿ ಅದ್ರಾಗ ಇರ್ತೈತಿ. ಏನ್ ಆರಾಮಿನೊಳಗೆ ನಿಲ್ಲಿಸಿದ್ರೆ ಆರಾಮ್ ಇರ್ತೈತಿ. ಶರೀರದೊಳಗೆ ನಿಲ್ಲಿಸಿದ್ರೆ ಶರೀರ ಇರ್ತೈತಿ, ಆರಾಮ್ ಇರೋದು. ನಮ್ಗೇನ್ ಬೇಕಾಗೈತಿ ಅದು ಐತಿ ನಂಗರ. ಯಾವುದೇ ವಸ್ತುವಿನಲ್ಲಿ ಮನಸ್ಸು ನಿಂತರೂ ಅದು ಬೇಕಾದಷ್ಟು ಸಿಗುದಿಲ್ಲ. ಅದಕ್ಕೆ ಅದು ಚಂಚಲಕ್ಕೈತಿ. ಬೇಕಾದದ್ದು ಸಿಗುಮಟ ಮನಸ್ಸು ಹರಿದಾಡೋದು ಬಿಡೋದಿಲ್ಲ. ಯಾಕೆ ನಿಲ್ವಲ್ಲ ಅಂದ್ರೆ ಇಲ್ಲ, ಅಲ್ಲಿ ಇಲ್ಲದಲ್ಲಿ ಹುಡುಕಾಕೈತಿ. ಅದಕ್ಕೆ ಚಂಚಲಕ್ಕೈತಿ. ವಿಷಯ ಚಿಂತನೆಯಿಂದ ಮನಸ್ಸು ಚಂಚಲಕ್ಕೈತೋ ಏನೋ ನಿಶ್ಚಲಕ್ಕೈತೋ. ಚಂಚಲಕ್ಕೈತಿ ಅಂದ್ರೆ ಅದ್ರಾಗ ಸುಖ ಇಲ್ಲ. ಅದ್ರಾಗ ಏನ್ ಈ ಜಗತ್ತಿನಾಗ ಅದನ್ನ ಮಾಡಿದ್ರೆ ಸುಖ, ಇದನ್ನ ನೀ ಕಲ್ಪಿಸ್ಕೊಂಡು ಏನೇನೋ ಮಾಡಿದಿ, ಆರಾಮದೇನ? ಹಂಗೆ ಇಲ್ಲ. ಹಂಗಾರ ಮತ್ತೆ ಚಂಚಲಕ್ಕೆ ಏನ್. ಆದ್ರೆ ಇದ್ರ ಕಡೆ ಲಕ್ಷ್ಯ ಕೊಟ್ಟೆ ಅಂದ್ರೆ ನಿಜದ ಕಡೆ ಲಕ್ಷ್ಯ ಕೊಟ್ಟಾಗ ಮನಸ್ಸು ಮತ್ತೆ ಪುನಃ ಚಂಚಲ ಆಗುದಿಲ್ಲ. ಎಂದ ಮಾಡ್ಕೊಂಡೇನಪ್ಪ ಮನಸ್ಸು ಚಂಚಲ ಆಗದಂಗ ನಿಶ್ಚಲ ಸ್ಥಿತಿ ಒಳಗೆ ಎಂದ್ ಉಳಿದೇನು ಅಂತ ಹೊಟ್ಟೆ ಬ್ಯಾಂಡ್ ಹತ್ಬೇಕು ನೋಡ್ರಿ. ನಿನಗೆ ಯಾವ ಸಾಲಿ ಕಲ್ತರ ಏನು ಹೊಯ್ಕೊಳ್ಳೋದು ತಪ್ಪೈತನ? ಸಾಲಿ ಅಂದ್ರೆ ನಿನ್ನ ಬಗ್ಗೆ ಕಲಿಯೋದು, ನೀನು ಎಲ್ಲದ್ರ ಬಗ್ಗೆ ಕಲಿಯೋದು. ಸಾಲಿಗೆ ಹೋಗೋದು ಅಂದ್ರೆ ನಿನ್ನ ಬಗ್ಗೆ ಎಚ್ಚರಗೊಳಿಸೋರು ಅದಾರನ ಅಲ್ಲಿ ಸಾಲಿ ಒಳಗೆ? ಸೂಕ್ಷ್ಮಾತಿ ಸೂಕ್ಷ್ಮವಾದಂಥ ಬುದ್ಧಿ ಹೊರತು ತೂರಿ ಪದವು ಯಾವುದೇ ಇಂದ್ರಿಯಗಳಿಗೂ ಅದು ಗೋಚರ ಆಗಲಾರ್ದು. ಏನ್ ಬುದ್ಧಿ ಜಡಭಾವನೆಲ್ಲ ಕೈಬಿಟ್ಟು ಸೂಕ್ಷ್ಮಾತಿ ಸೂಕ್ಷ್ಮ ಅಂದಾಗಿ ಸುಖದ ಅನುಭವ, ಸಮಾಧಿ ಸುಖದ ಅನುಭವ ಮಾಡ್ಕೊಳಿಕ್ ಬರ್ತದೆ. ಏನ್ ಸೂಕ್ಷ್ಮಯ ಅಗ್ರಯ ಬುದ್ಧ ದೃಶ್ಯತೆ ಸೂಕ್ಷ್ಮದರ್ಶಿಭಿ ಅಂತ. ಪೂರ್ಣ ಜಡಭಾವನೆಲ್ಲ ಕೈ ಬಿಟ್ಟಾಗ ಮನಸ್ಸು ಸೂಕ್ಷ್ಮ ಆಕೈತಿ. ಅವಾಗ ವೃತ್ತಿ ತದಾಕಾರ ಆಕೈತಿ, ಅನುಭವ ಬರ್ತೈತಿ. ಏನ್ ಆನಂದದ ಅನುಭವ ಮಾಡ್ಕೊಳಕ ಎಲ್ಲಿಗೂ ಹೋಗ್ಬೇಕಾಗಿಲ್ಲ, ಏನೂ ಮಾಡ್ಬೇಕಾಗಿಲ್ಲ. ನಾವು ಏನಾರ ಮಾಡಿದ್ರೆ ಸುಖ ಸಿಗ್ತೈತಿ.
ಅಲ್ಲಿ ಹೋದ್ರೆ ಇಲ್ಲಿ ಹೋದ್ರೆ ಸಿಗ, ಎಲ್ಲಿ ಹೋದ್ರು ಇಲ್ಲ, ನಿನ್ನೊಳಗೆ ಐತದು. ಇನ್ನೆದ್ರ ಹುಡುಕೋದನ್ನು ಬಂದ್ ಮಾಡೋದು. ಹುಡುಕೋದು ಬಿಡು ಬಿಡು ಪುರುಷತ್ರೆ, ನಿನ್ನಲ್ಲಿ ಐತೆ ಅನ್ನೋದು ನಿನಗೆ ಅನುಭವ ಬರ್ತದೆ. ಒಮ್ಮೆ ಅದನ್ನು ನಾವು ಅನುಭವ ಮಾಡಿದ್ವಿ ಅಂದ್ರೆ ಪುನಃ ಪುನಃ ಅದ ಭಾವದಾಗ ಇರ್ಬೇಕು ಅನಿಸ್ತೈತಿ. ಏನ್ ಯಾಕ ಎಲ್ಲರದು ಎಲ್ಲರಿಗೆ ಅದನ್ನ ಯಾವ ಹೊಸದಾಗಿ ಅದು ಪಡಿಬೇಕಾದದ್ದಲ್ಲ, ಮೊದಲೇ ಇದ್ದದ್ದು. ನಮ್ಗೆ ಅನ್ಯ ಭಾವನೆಗಳನ್ನ ಮಾಡಿದ ಕೂಡಲೇ ಅದನ್ನು ನಾವು ಮರೆತು ಬಿಡ್ತೇವೆ. ಅನ್ಯ ಭಾವನೆಗಳನ್ನ ಸರ್ಸ, ಅದು ನಿನ್ನ ಭಾವದ ಆನಂದದ ಭಾವದಾಗ ಇರಾಕ್ ಬರ್ತೈತಿ. ಏನ್ ಪ್ರಯತ್ನ ಮಾಡಿದ್ರೆ ಬರ್ತೈತಿ. ಅದು ಒಳಗ ಆಂತರಿಕವಾಗಿ ಅಭ್ಯಾಸ ನಡೆಯಕ್ಕೆ ಹೆಚ್ಚು ಅಂದ್ರೆ ಅದು ಸರ್ಸು. ಅನ್ಯ ಭಾವನೆಗಳನ್ನೆಲ್ಲ ಸರಿಸಿದ ಕೂಡಲೇ ಅಲ್ಲಿ ಆನಂದ ಸೂತ್ರ ಹತ್ತೈತಿ ನಮ್ಗೆ. ಇದು ಸತತ ಪ್ರಯತ್ನ ಬೇಕಿದಕ್ಕೆ. ಏನ್ ಪ್ರಯತ್ನ ಮಾಡೋದು ಬಿಟ್ಟೆ ಅಂದ್ರೆ ಇವ ಬಂದು ಬಿಡ್ತಾವ ಅನ್ಯ ಭಾವನೆಗಳ ಗಟ್ಟಿಯಾಗ್ಬಿಡ್ತಾವ. ಬರೀ ಅದ ಚಿಂತನ, ಅದ ವ್ಯಸನ, ಬರೀ ನಮ್ಮ ವೇಳೆ ಎಲ್ಲ ಅದ್ರಾಗ ಕಳೆದು ಹೋಗ್ಬಿಡ್ತು. ಅದಕ್ಕೆ ಜಡಭಾವನೆಲ್ಲ ಬಿಟ್ಟು ಸೂಕ್ಷ್ಮಾತಿ ಸೂಕ್ಷ್ಮ ಆದಾಗ ಬುದ್ಧಿ ಅದರ ಅನುಭವ ಮಾಡ್ತೈತಿ. ದುರಾಚರಣೆಯಿಂದ ಶಾಂತಿ ಯಾರಿಗೂ ಲಭಿಸಲಾರ. ನಿಷಿದ್ಧ ವ್ಯವಹಾರ ಮಾಡ್ತೇವಲ್ಲ, ಹೌದಿಲ್ಲ? ಮೋಸ ಮಾಡೋದು, ಸುಳ್ಳು ಹೇಳೋದು, ವಂಚನೆ ಮಾಡೋದು, ಅಂಥ ವೃತ್ತಿಗಿದೆ ಎಂದು ಅನುಭವ ಬರೋದಿಲ್ಲ. ಏನ್ ನಾವು ಸಟಕ್ನ ವಿಹಿತ ರೀತಿಯಿಂದ ಸಿಗದಂಗ ಆದ್ಮೇಲೆ ನಿಷಿದ್ಧ ವ್ಯವಹಾರ ಮಾಡಾಕತ್ತಿ. ಏನ್ ಯಾರಿಗೆ ಉದ್ಧಾರ ಆಗ್ಯಾರ ಹೇಳ್ರಿ? ದುರಾಚರಣೆ ಮಾಡೋರು. ವ್ಯವಹಾರ ಮಾಡಿ ಗಳಿಸಿ ಬೇಕಾದಷ್ಟು ಅವ ಲೌಕಿಕ ರೀತಿಯಿಂದ ಅಭಿವೃದ್ಧಿ ಹೊಂದ್ಯಾನ ಅಂದ್ರು ಸುಧಾ ಅವ ದೌಡ ಹುಳ ಹತ್ತಿದ ಬೇರಿನ ಗಿಡದಂತೆ ನಾಶ ಆಗಿ ಹೋಗ್ತಾನ. ಪ್ರಾಮಾಣಿಕತನದಿಂದ ಮಾಡಿ ಗಳಿಸಿದ್ದ ಉಳಿದಿಲ್ಲ. ಇನ್ನು ದುರಾಚರಣೆಯಿಂದ ಮೋಸ ಮಾಡಿ ವಂಚನೆ ಮಾಡಿ ಗಳಿಸಿದ್ದು ಉಳಿದೈತಿ ಎಂದು. ಏನ್ ಅದಕ್ಕೆ ಮನುಷ್ಯ ನ್ಯಾಯವಾಗಿ ಇದನ್ನು ಗಳಿಸ್ಬೇಕು ಅಂತ ನೋಡ್ಕೋ. ಅದರಾಗ ನಿನಗೆ ಗೊತ್ತಾಕೈತಿ, ಅವಾಗ ದೋಷ ದರ್ಶನ ಆಕೈತಿ. ನ್ಯಾಯವಾಗಿ ಗಳಿಸಿ ಅದರಾಗ ನೋಡ್ಕೊಂಡಾಗ ನಿನಗಿದ್ರ ದರ್ಶನ ಆಕೈತಿ. ಅನ್ಯಾಯದಿಂದ ಗಳಿಸಿದ್ರು ಗೊತ್ತಾಗೋದಿಲ್ಲ ನಿನಗೆ, ಮತ್ತು ಅದನ್ನ ಮಾಡ್ಬೇಕನ್ನೋಂಗಾಕೈತಿ ನಿನಗೆ. ಏನ್ ಧರ್ಮಕ್ಕನುಸಾರವಾಗಿ ಅರ್ಥ ಕಾಮಗಳ ವ್ಯವಹಾರದಾಗ ನಾವು ತೊಡಗಬೇಕು. ದುಡ್ಡು ಗಳಿಸ್ಬೇಕಾದ್ರೂ ನ್ಯಾಯವಾಗಿ ಗಳಿಸೋದನ್ನು, ಅದನ್ನು ಭೋಗ ಮಾಡ್ಬೇಕಾದ್ರೂ ನ್ಯಾಯವಾಗಿ ನಿನ್ನದನ್ನೋದನ್ನ ಅಷ್ಟೇ. ಅನ್ಯದನಕ ಇನ್ನೊಬ್ಬರಿಗೆ ಹಿಂಸಾ ಕೊಟ್ಟ ಮೋಸ ಮಾಡಿ ಅವ್ರ ಮರಿಗಿಸಿ ಮಾಡಬೇಡ. ಅದು ಎಂದೂ ನಿನಗೆ ಲಾಭ ಇಲ್ಲ, ಜಯ ಇಲ್ಲ ನಿನಗೆ. ಏನ್ ಅದರ ಫಲ ನೀವು ಉಣಬೇಕಾಗ್ತೈತಿ. ಪಾಪಿಗಳ ಉದ್ಧಾರಕ್ಕಾಗಿ ಪಾಪಿಗಳಿಗೆ ಮಹಾತ್ಮರ ಶಾಸನ ಮಾಡ್ತಿದ್ರು. ಏನ್ ಅವು ಬಹಳ ಇದ್ರಾಗ ಸಿಕ್ಕೊಂಡು ಒದ್ದಾಡಬಾರ್ದು. ಇನ್ನೊಂದು ಅವಕ್ಕೆ ಕಲ್ಯಾಣನ ಇರ್ತೈತಿ. ಅವ್ರು ಶಾಸನ ಮಾಡಿದ್ರು ಅವ್ರು ಕಲ್ಯಾಣ. ಅವನು ಬಿಡಿಸೋ ಸಂಬಂಧ ಅವರು ಅವಕ್ಕೆ ಶಾಸನ ಮಾಡ್ತಾರೆ. ಏನ್ ಸಮಾಧಿ ಹೊಂದದ ಹೊರತಾಗಿ ನೀ ಎಷ್ಟು ಜನ್ಮ ತಿರುಗಿದ್ರು ನಿನ್ನ ನಿಜದ ಎಚ್ಚರಿಕೆಯನ್ನು ಹೊಂದಕ್ಕಾಗುವುದಿಲ್ಲ. ಪ್ರಯತ್ನ ಪೂರ್ವಕವಾಗಿ ಸಮಾಧಿಯನ್ನು ಹೊಂದಿದವನು ಪ್ರಾರಬ್ಧಕ್ಕನುಸಾರವಾಗಿ ಅವನ ವ್ಯವಹಾರ ನಡೆದಿರ್ತದೆ. ಅದ್ರ ಬಗ್ಗೆ ಅವಾಗ ಇದೇ ಇರ್ತಲ್ಲ. ಅವನು ಪ್ರಾರಬ್ಧ ಪ್ರಕಾರ ಅವನ ಶರೀರ ಚರಿತಾರ್ಥ ವ್ಯವಹಾರ ನಡೆದಿರ್ತದೆ. ಅದು ಉತ್ಥಾನ ಆಗ್ಬೇಕಾದ್ರೂ ನಿನಗದು ಪ್ರಾರಬ್ಧ ಇದ್ರೆ ಉತ್ಥಾನ ಆಕೈತಿ, ಅದು ಮುಂದುವರಿತೈತಿ. ಇಲ್ಲ ಅಂದ್ರೆ ತಮ್ಮೊಳಗೆ ತಾವು ಉಳ್ಕೊಂಡ್ಬಿಡ್ತಾರೆ. ಏನ್ ಈ ಹೊರಗಿನ ಯಾವುದೇ ವಿಷಯ ವಸ್ತುಗಳ ಮೂಲಕ ನಮಗೆ ಬೇಷ್ ಆಕೈತಿ ಅಂದ್ರೆ ಅದರೊಳಗೆ ಆಸಕ್ತಿ ಹುಡ್ತೈತಿ ನೋಡ್ರಿ. ಬೇಸಿ ಇರ್ತೈತಿ ಏನು ಸಾಮಾನ್ಯ ಬೇಸಿ ಇರ್ತೈತಿ ನಿನಗೆ? ಬೇಸಿ ಅಂತ ಅದಕ್ಕಂತ ನೀನು ಬ್ಯಾಡಾದದ್ದು ಹೋಗ್ಬೇಕು,
ಬೇಕಾದದ್ದು ಸಿಗಬೇಕ ಬೇಷಾತ್ ನೋಡಪ್ಪ ಇದಂತ. ಹೌದಿಲ್ಲ? ಕುಂದ್ರಾಕ್ ಜಾಗ ಸಿಕ್ಕಿದ್ದಿಲ್ಲ, ನಿತ್ ಸಾಕಾಗಿತ್ತು, ಕುಂದ್ರಾಕ್ ಜಾಗ ಸಿಕ್ತಿ ಬೇಷಾತ್ ಅಂತಿ. ನೀರುಡಿಕೆ ಆಗಿತ್ತು, ನೀರು ಸಿಕ್ತಿವಿ ಕೊಯ್ ಚಲೋ ಆತ್ಪ ಅಂತ. ಹಸುವಾಗಿತ್ತು, ಅನ್ನ ಹಾಕಿದ್ವಿ. ಹೌದಿಲ್ಲ? ಅದೆಲ್ಲ ತಾತ್ಪೂರ್ತಿಕ. ಹೌದಿಲ್ಲ? ಅದು ಶಾಶ್ವತವಾದದ್ದಲ್ಲ. ಬೇಷ ಅಂದ್ರೆ ನಿನ್ನಲ್ಲಿ ಇದ್ದದ್ದು ನೀನು ಹೊಂದಿದಾಗ ನಿನಗೆ ಬೇಷ. ನಿನಗೆ ಬೇಕಾದದ್ದು ನಿನ್ನಲ್ಲಿ ಐತಿ. ಅನ್ಯದ ವಸ್ತುಗಳನ್ನು ಅವಲಂಬಿಸ್ಕೊಂಡಿಲ್ಲ. ಅವು ಬೇಸರಿಕೆಯನ್ನು ಹೊಂತಾವು, ಬೇಸರಿಕೆ ಕೊಡ್ತಾವೆಲ್ಲವು. ಜಗತ್ತಿನ ವಸ್ತುಗಳು ಯಾವುವು ನಮ್ಗೆ ಹಿತ ಕೊಡೋದಿಲ್ಲ. ಹಿತ ಕೊಟ್ಟಿದ್ರೆ ಎಲ್ಲರೂ ಸುಖಿಗಳಾಗಿ ಬಿಡ್ತಿದ್ರು. ಅವನು ಇಚ್ಛಾ ಮಾಡ್ತೀವಿ ಸುಳ್ಳು, ಅವು ಸುಖ ಕೊಡ್ತಾವು. ಯಾಕೆ ಅವನು ಇಚ್ಛಾ ಮಾಡ್ತೇವೆ ಸುಖ ಕೊಡ್ತಾವ? ಕೊಟ್ಟವನ ಅಂತಂದ್ರೆ ಕೊಡುದಿಲ್ಲ ನಿಂದ, ಯಾಕೆ ಅವನು ಇಚ್ಛಾ ಮಾಡ್ತೀವಿ? ಆರಾಮಿರಕ್ ಬೇಕಾಗಿಲ್ಲ ಅವು. ಜಗತ್ತಿನ ಯಾವ ವಸ್ತುಗಳನ್ನು ಅವಲಂಬನ ಮಾಡುವಂಗಿಲ್ಲ ನೀವು. ಅವಲಂಬನ ಮಾಡಿ ಅಲ್ಲೀಗ ಶರೀರ ಆರಾಮದೇನೋ ನೋಡ್ಕೊ. ಆರಾಮಿರ್ಬೇಕಂತ ಇದನ್ನ ಅವಲಂಬನ ಮಾಡಿಯಲ್ಲ ಈ ಶರೀರ, ಆರಾಮದೇನು ನೋಡ್ಕೊ. ಇದ್ರ ಸಂಬಂಧ ತಪ್ಪಿದಾಗ ಆರಾಮೈತಿವ, ಇದ್ರ ಸಂಬಂಧ ಇದ್ದಾಗ ನಿನಗೆ ಆರಾಮೈತಿ ನೋಡ್ಕೊ. ದಿನನಿತ್ಯ ನಾವು ಆರಾಮ ಯಾವಾಗ ಉಳಿತೇವೆ ಅಂದ್ರೆ ಇದ್ರ ಸಂಬಂಧ ತಪ್ಪಿಸ್ಕೊಂಡಾಗ. ತನ್ನಿಂದ ತಾನೇ ಅದ ತಪ್ಪಿರ್ತೈತಿ ನಿದ್ದೆ ಒಳಗೆ. ಹೌದಿಲ್ಲ? ಈಗ ನಾವು ಎಚ್ಚರಿಕೆ ಒಳಗೆ ಪ್ರಯತ್ನ ಪೂರ್ವಕ ಅಭ್ಯಾಸ ಮಾಡಿ ಅದನ್ನು ತಪ್ಪಿಸ್ಕೋಬೇಕು. ಶಾಶ್ವತವಾಗಿ ಅದ್ರ ಸಂಬಂಧ ತಪ್ಪಿಸ್ಬೇಕಂದ್ರೆ ಪ್ರಯತ್ನ ಪೂರ್ವಕವಾಗಿ ಅಭ್ಯಾಸ ಮಾಡ್ಬೇಕು ನಾವು. ಅದು ತಿಳಿಯಲೇ ಇರುವುದು, ಅದು ನಿದ್ದೆ ಸಂಬಂಧ ತಪ್ಪಿಸ್ಕೊಂಡು ತಾತ್ಪೂರ್ತಿಕ. ಅದು ಶಾಶ್ವತ ಪರಿಹಾರ ಅಲ್ಲ. ಅದಕ್ಕೆ ನಿರಂತರ ಪ್ರಯತ್ನ ಮಾಡಿದ್ರು ಮಹಾತ್ಮರಾದವರು, ಇದನ್ನ ಅನುಭವ ಮಾಡಿಕೊಂಡವರು. ಈ ಶರೀರ ಸಂಬಂಧ ತಪ್ಪಿಸ್ಕೊಂಡ್ರು. ಇನ್ನೊಬ್ಬರ ಶರೀರ ಹೆಂಗೆ ನಮಗೆ ಸಂಬಂಧ ಇಲ್ಲ, ಹಂಗೆ ಈ ಶರೀರನೂ ನನಗೆ ಸಂಬಂಧಿಸಿದ್ದಲ್ಲ ಅನ್ನುವಂಥ ತಿಳುವಳಿಕೆಯನ್ನು ಗಟ್ಟಿ ಮಾಡಿಕೊಂಡ್ರು. ಏನು ಇನ್ನೊಬ್ಬರ ಶರೀರ ಅಂದ್ರೆ ನಮಗೇನಾದ್ರೂ ನಮಗೇನಾಗಬೇಕಾಗಿತ್ತು? ಸಂಬಂಧ ಇಲ್ಲ. ಹಂಗೆ ಈ ಶರೀರನೂ ನನಗೆ ಸಂಬಂಧಿಸಿದ್ದಲ್ಲ, ಅನ್ಯ ದೇಹದಂದದೆ. ಇನ್ನೊಬ್ಬರ ಶರೀರ ಹೆಂಗೆ ನಾವು ನೋಡ್ತೇವೆ ಹಂಗೆ ಈ ಶರೀರನೂ ನಂದಲ್ಲಿದು, ಬೇರೆದವ್ರದ್ದು ಅಂತ ತಿಳ್ಕೊಂಡ ಹಿಂಗೆ ಕಾಣಲರಿಯದ ಮೋಹಿತನಿಗೆ ಹೋಗಿ ನಿಜಾನಂದವದು ಕೋಟಿ ಜನ್ಮದರು ಉಗ್ರ ತಾಪ್ಸನಾಗಿ ಹಂಗಾಗ್ಬೇಕು ನೋಡಿತ್ತು. ನನಗೆ ಸಂಬಂಧಿಸಿದ್ದಲ್ಲಿದು ಅನ್ನುವಂಥ ಜ್ಞಾನ ನಮಗೆ ಆಗ್ಬೇಕು. ಅದಕ್ಕಾಗಿ ಪ್ರಯತ್ನ ಮಾಡಬೇಕು. ಇದು ನಾನಲ್ಲ, ದೇಹನೂ ನಾನಲ್ಲ. ಅದರಂತೆ ಮೊದಲ ದೇಹದ ಭಾವ ಬಿಡ ಅದನ್ನು ಎಲ್ಲ ಆತಾಗಂದ್ರೆ ಇವೆಲ್ಲ ಇಂದ್ರಿಯಗಳು ನಾನಲ್ಲ, ಮನಸ್ಸು ನಾನಲ್ಲ, ಬುದ್ಧಿ ನಾನಲ್ಲ, ಚಿತ್ತು ನಾನಲ್ಲ. ಯಾಕೆ? ನನ್ನಿಂದ ಅವು ಅರಿವಿಸ್ಕೊಳ್ತಾವು, ನನಗೆ ಗಣ್ಯವಾಗಿದಾವು. ಅನ್ನಿಂದ ಅವು ಯಾವುವು ನಾನು. ನೀನ ಅಲ್ಲದ ಎಲ್ಲಾ ಸಂಬಂಧಗಳನ್ನ ತಪ್ಪಿಸ್ಕೊಂಡು ನೀ ಉಳಿದಾಗ ನಿನಗೆ ಮುಕ್ತಿ, ದುಃಖದಿಂದ ಬಿಡುಗಡೆ. ತಾನಲ್ಲದನ್ನೆಲ್ಲ ಕೈ ಬಿಟ್ಟು ಉಳ್ಕೊಳ್ಳೋದನ ಮುಕ್ತಿ ಅಂತ. ನೀನಾಗಿದ್ರೆ ಆರಾಮಿತ್ತು. ಇದು ಸಂಬಂಧ ಹಚ್ಕೊಂಡು ಒದ್ದಾಡ್ಲಿಕ್ಕೈತಿ. ಹಚ್ಕೊಂಡಾಗ ಏನಾಗೈತಿ ನೋಡ್ಕೊ. ಯಾಕೆ ಹಚ್ಕೊಂಡಿದ್ದಾನೆ ಅಂತ. ಆರಾಮಿರ್ಬೇಕಂತ ಹಚ್ಕೊಂಡೆ, ಆರಾಮದೆಯಾ? ಆರಾಮಿದ್ದವ್ರೆಲ್ಲ ಇದನ್ನ ಹಚ್ಕೊಂಡ್ರು ಏನು ಕೈ ಬಿಟ್ರು? ಹಚ್ಕೊಳ್ದಂಗಿದ್ರೆ ಆರಾಮಿರ್ತೀವಿ. ಏನ್ ನೀ ಎಲ್ಲಾರ ಹೋಗ್ಬೇಕಾಗಿಲ್ಲ, ಆರಾಮಿರಕ್ಕೆ ಏನಾರು ಮಾಡ್ಬೇಕಾಗಿಲ್ಲ. ಇದ್ದಕ್ಕಿದ್ದಂಗೆ ಅದನ್ನ ಅನುಭವ ತಗೊಂಡು ನಿನ್ನಲ್ಲಿ ಐತೆ ಅನ್ನೋದನ್ನ ಅನುಭವ ತಗೊಂಡು ಯಾರ ಕೊಡ್ತಗೊಳ್ಳೋದು ಏನ್ಸಲ್ಲ. ಅದು ನಿನಗೆ ಬೇಕಾದ ವಸ್ತು ನೀನ ಅದನ್ನು ತಗೊಂಡು ಅದ್ರ ಕಡೆ ಲಕ್ಷ ಕೊಟ್ಟು ಅನುಭವ ತಗೊಳ್ಳೋ ಕೆಲಸ ರೆಡಿ ಐತೆ. ಅದು ಯಾವಾಗಲೂ ಸಿದ್ಧವಾಗಿದೆ ಅಂತಿದಲ್ಲ. ಆತ್ಮಾನಂದ ನಿಧಿ ನಿನಗಾಗಿ ಸಿದ್ಧವಾಗಿದೆ. ಯಾವಾಗ ಬೇಕಾಗಿ ಇಚ್ಛಾ ಮಾಡ್ಯಾರ ನಿನಗದು ದೊರಕಿ. ಅದಕ್ಕೆ ಸರಿಯಾದ ರೀತಿಯೊಳಗೆ ಪ್ರಯತ್ನ ಮಾಡ್ಬೇಕು. ಅದನ್ನು ಹೊಂದಬೇಕಂದ್ರೆ ಕ್ರಮ ಅದ. ಅದಕ್ಕೆ ವಿಧಿವತ್ತದೀತ ವೇದಾಂತ ನಿಷ್ಠಾಪರನಾಗಿರ್ಬೇಕು ಅಂತ ಹೇಳಿತ್ತು. ಕ್ರಮವತ್ತ ನಾವು ಅಭ್ಯಾಸ ಮಾಡ್ಬೇಕಾಗೈತಿ. ಅದಕ್ಕೆ ಸುಮ್ಮನಾಗೋದು ವಿಧಿಯೊಳೊಂದದಿ. ಈ ಕ್ರಮದೊಳಗೆ ತೊಡಗದ ಹೊರತಾಗಿ ನಮ್ಗೆ ಸುಮ್ಮನೆ ಆಗೋದಿಲ್ಲ. ಅದು ಹೇಳಿದ ಕ್ಷಣಕ್ಕೆ ಕ್ಷಣ ಆಗೋದಿಲ್ಲ. ಈ ವಿಧಿ ಅದ ಸಾಧನ ಚತುಷ್ಟಯ ಸಂಪನ್ನತ್ವವನ್ನು ಪಡೆದು ಇದನ್ನ ಅಭ್ಯಾಸ ಮಾಡಿದಾಗ ಇದು ನಮ್ಗೆ ಅನುಭವ ಬರ್ತದೆ. ಇದ್ರ ಲಾಭ ತಗೊಳಕ್ ಬರ್ತದೆ. ಅದೆಲ್ಲೇ ನಾವು ಏನ್ ಮಾಡ್ತೇವೆ ಅಂದ್ರೆ ಕೆಲಸ ಆಗೋದು. ವಿವೇಕಿಲ್ಲ, ವೈರಾಗ್ಯ ಇಲ್ಲ, ಮನೋ ನಿಗ್ರಹ ಇಲ್ಲ, ಇಂದ್ರಿಯ ನಿಗ್ರಹ ಇಲ್ಲ, ತಾಳ್ಮೆ ಇಲ್ಲ, ಅದಿಲ್ಲ ತಡ್ಕೊಳ್ಳೋ ಶಕ್ತಿ ಇಲ್ಲ. ಹಂಗ ಅವಸರ ಮಾಡ್ತಾನ. ಯಾಕ್ರಿ? ಬಡ್ಕೋತೈತಿ, ಹಂಗ ಚಟಪಡಿಸ್ತೈತಿ. ಯಾವಾಗ ಬಂದೇನೋ ಅಂತ ವಿಷಯ ವಸ್ತುಗಳ ಹಂಬಲ ಹೋಗೈತಿ ನೋಡ್ಕೊ. ಏನ್
ಅವೆಲ್ಲ ಬೇಕಲ್ಲ. ಶಮದ ಮಾದಿ ಷಟ್ ಸಂಪತ್ತಿ ಮತ್ತು ಮುಮುಕ್ಷತ್ವ, ಮುಕ್ತಿಯನ್ನು ಹೊಂದಬೇಕು ಅನ್ನುವಂಥ ಉತ್ಕಟ ಇಚ್ಛೆ, ಅವಾಗ ಮುಮುಕ್ಷು ಅಂತಾರೆ. ಯಾವನಲ್ಲಿ ವಿವೇಕ ಜಾಗೃತಿ ಇರ್ತೈತಿ, ವಿಷಯ ದೋಷ ದರ್ಶನ ಅವನು ಮಾಡ್ಕೊಂಡಿರ್ತಾನ, ಅವ ಮುಮುಕ್ಷು ಆಗ್ಲಿಕ್ಕೆ ಯೋಗ್ಯ. ಇದ್ರಾಗ ಸುಖ ಬುದ್ಧಿ ಸತ್ಯತ್ವ ಬುದ್ಧಿ ಇಟ್ಕೊಂಡವ ಎಂದೂ ಅವಾಗ ಅದು ಅನುಭವಕ್ಕೆ ಬರುದನೇ ಇಲ್ಲ. ಎಷ್ಟು ಜನ್ಮ ಆದರೂ ಬರುದನೇ ಇಲ್ಲ. ವಿವೇಕ ಇದ್ದಾಗ ಬರ್ತೈತಿ ಇದೆಲ್ಲ ದೋಷವನ್ನು ಕಂಡ ನಿತ್ಯ ಯಾವುದು ಅನಿತ್ಯ ಯಾವುದು, ಹಿತ ಯಾವುದು ಅಹಿತ ಯಾವುದು ಅನ್ನುವಂಥ ವಿವೇಕ ಯಾರಲ್ಲಿ ಜಾಗೃತಿ ಇರ್ತೈತಿ, ಅವ ನಿತ್ಯವಾದದ್ರ ಕಡೆ ಲಕ್ಷ ಕೊಡ್ತಾನೆ. ತೋರಿಕೆ ಕಡೆ ಲಕ್ಷ ಕೊಡಕ್ಕೆ ಹೋಗೋದು ನಾವು. ಏನ್ ತೋರಿಕೆ ಅವಲಂಬನ ಮಾಡಿದವ್ರಿಗೆ ಎಂದೂ ನಾವು ಸಮಾಧಾನ ಶಾಂತಿ ಸಿಗೋದಿಲ್ಲ. ಆಸಕ್ತಿ ಅದ್ರಾಗೈತಿ ನೋಡ್ಕೋರಿ ನೀವು ಒಂದಿದ್ರದ್ದು. ತೋರಿಕೆ ಆಗೈತಿ ಈರುವಿಕೆ ಒಳಗೈತಿರ. ನಿಮ್ಮಲ್ಲಿ ನಿಮಗೆ ನಂಬಿಕೆ ಇಲ್ಲಲ್ಲೋ, ಈ ತೋರಿಡುವಂತ ಶರೀರಾದಿಗಳನ್ನ ನಂಬ್ಕೊಂಡು ಕುಂತೀವಿ. ಇವೆಲ್ಲ ಅಸ್ಥಿರವದಾವ, ಅದು ನಂಬಬೇಡ ಅಂತ ಹೇಳ್ಯಾರ. ಅದಲ್ಲ, ಅಸ್ಥಿರ ಶರೀರವ ನಂಬಲು ಬೇಡ ಅಂತ. ಇದನ್ನ ನಂಬಿಕೆ ಕೆಟ್ಟಿನಿ ಅನ್ನ, ನಂಬಿಕೆಗೆ ಯೋಗ್ಯ ಅಲ್ಲ ಇದು. ಏನ್ ನಂಬಿಕೆಗೆ ಯೋಗ್ಯ ಆದಂಥ ವಸ್ತು ನೀನದಿ, ಯಾವಾಗಲೂ ಇದ್ದಾವ ನೀನು. ಇದು ತೋರಿಡುವುದು ಯಾವ ಹೊತ್ತಿನ ಕೈ ಕೊಡ್ತತೆ ಹೇಳಕ್ ಬರೋದಿಲ್ಲ. ಅದು ಬಂದೈತಿ ಹೊಕ್ಕೈತಿ, ಆದ್ರೂ ನಿನಗೇನೂ ಆಗಿಲ್ಲ ಅನ್ನೋದನ್ನು ಖಾತ್ರಿ ಮಾಡ್ಕೊ. ಸುಳ್ಳ ನನಗೆ ಆಗೈತೆ ಅನ್ನೋದು ಭ್ರಾಂತಿ. ನಿನಗೆ ಏನೂ ಆಗಿಲ್ಲ, ನಿನಗೆ ಆಗುದನೇ ಇಲ್ಲ. ಇದ್ದಕ್ಕಿದ್ದಂಗೆ ಐತಿ ನಿನಗಿರು. ಅದನ್ನ ಒಮ್ಮೆ ಖಾತ್ರಿ ಮಾಡ್ಕೊ ಅಂದ್ರೆ ಚಿಂತೆ ಕಡಿತೈತಿ. ಹಂಗ ಮಾತಾಡಿದ್ರೆ ಏನಾಯ್ತಿ, ಆ ಅಭ್ಯಾಸದಾಗ ತೊಡಗಿ ಅದನ್ನ ಖಾತ್ರಿ ಮಾಡ್ಕೊ. ಮಾತಾಡ್ತೇವಿ ಮತ್ತು ಏನ್ ಮಾಡ್ತೇವಿ, ಮೊದಲಿನ ಚಾಳಿ ಅನಾತ್ಮ ಚಿಂತದಾಗ ತೊಡಗ್ತೇವೆ. ಮತ್ತು ಎಂದಿನಂತೆ ಅವ ಹಂಗಾದವ ಅಂದ್ರೆ ನಾವು ಕೇಳಿದ್ದನ್ನು ಮನನ ಮಾಡಿಲ್ಲ, ನಿಧಿಧ್ಯಾಸನವನ್ನು ಮಾಡಿಲ್ಲ, ಅದಕ್ಕೆ ನಮಗೆ ಇದು ಅನುಭವ ಬರುವುದು. ನಮ್ಗೆ ಇದು ಅನುಭವ ಬರುವ ಮಟ ಇದರ ಅಭ್ಯಾಸ ಶ್ರವಣ ಮನನ ನಿಧಿಧ್ಯಾಸನವನ್ನ ಹಗಲುಳ್ಳನ್ನದೇ ನಾವು ಕೈಕೋಬೇಕಾಕತಿ. ಅಂದಾಗ ಇದು ಅನುಭವ ಬರ್ತದೆ. ಎಡೆಬಿಡದೆ ತನ್ನ ತಾನು ಎಡೆಬಿಡದೆ ಆರೈಲು ಅರಿಯದ ಆತನಿಗೆ ಎಡೆಬಿಡದೆ ಅಭ್ಯಾಸವನ್ನು ನಾವು ಮಾಡಿದಾಗ ನಮಗೆ ಇದು ಅನುಭವ ಬರ್ತದೆ. ರೆಡಿ ಇದ್ದದ್ದೈತಿ ನಿನ್ನಲ್ಲಿ, ಅದನ್ನು ಹೊಂದಾಕಾಗೋದು. ಇನ್ನು ಏನಾರ ಮಾಡಿ ಹೊಂದುವುದು ಯಾವಾಗ? ಭ್ರಮ ನಿನಗೆ ಏನಾರ ಮಾಡಿ ಅಲ್ಲಿಗೆ ಏನಾಗಿ ನೋಡ್ಕೊ. ಏನಾರ ಮಾಡೋದ್ರಿಂದ ದೊರೆಯೋದಲ್ಲ, ಮಾಡೋದೆಲ್ಲ ಕೈ ಬಿಟ್ಟು ಸುಮ್ಮನೆ ಇದ್ದಾಗ ಅನುಭವ ಬರುವಂತ ಸ್ಥಿತಿ ಅದು. ಅದಕ್ಕೆ ನಾವು ಮನಸ್ಸನ್ನು ಸುಮ್ಮನೆ ಇರಿಸ್ಬೇಕಾದ್ರೆ ನಮ್ಮಲ್ಲಿ ವಿವೇಕ ಜಾಗೃತ ಆಗ್ಬೇಕು ನೋಡ್ರಿ. ವಿವೇಕದಿಂದ ಮನುಷ್ಯನ ಹರಿದಾಟ ಬಂದ್ ಮಾಡಿದಾಗ ನಮಗೆ ಅದರ ಅನುಭವ ಆಕೈತೆ ಪ್ರತಿಯೊಬ್ಬರಿಗೆ. ವಿವೇಕ ವೈರಾಗ್ಯ ಇಲ್ಲದ ಹೊರತಾಗಿ ನೀ ಎಷ್ಟು ಹೇಳೋದು ಕೇಳೋದು ಮಾಡಿದ್ರು ನಿಮ್ಗೆ ಅನುಭವ ಬರ್ತದೆ. ಅದಕ್ಕೆ ವಿವೇಕ ಪ್ರಧಾನ ಅಂದಾರ. ಮೊಟ್ಟ ಮೊದಲಿಗೆ ಅದು ನಮ್ಮಲ್ಲಿ ವಿವೇಕ ಜಾಗೃತ ಆಗ್ಬೇಕು. ವಿವೇಕ ಜಾಗೃತ ಮಾಡ್ಕೊಳ್ಳೋ ಸಂಬಂಧ ವಿವೇಕವಂತರ ಸಂಘವನ್ನು ನಾವು ಮಾಡಬೇಕು. ಅದು ಸಂಘ ಇಲ್ಲದಕ್ಕೆ ನಮ್ಗೆ ಆ ವಿವೇಕ ಇಲ್ಲದಕ್ಕೆ ನಾವು ಇದ್ರ ಬೆಣ್ಣ ತಿರ್ಗಾಕತ್ತೀವಿ. ಸಂಘದ ಅಂತ ಸಂಘ ಇಲ್ಲ, ಕೊರತೆ ಐತಿ ನಮ್ಗೆ. ಅಂತವ್ರ ಸಂಘದಾಗ ಇದ್ದ ಇದಕ್ಕೆ ಯಾಕೆ ಬಸಿಗೆ ಬೀಳ್ತಿದ್ವಿ, ಇದ್ರ ಬೆಣ್ಣೆ ಹಾಕತ್ತಿದ್ವಿ. ಸಿಗುದ ಹುಡುಕ್ಯಾಡ್ರು ನಿಮಗೆ ಸಿಗುದಿಲ್ಲ. ಜಗತ್ತಿನ ತುಂಬಾ ಅಡ್ಡಾಡುವರು ವಿವೇಕವಂತರು ಎಲ್ಲಾರು ಸಿಗ್ತಾರ ನಿಮ್ಗೆ. ಬಹಳ ದುರ್ಲಭ, ತ್ರೈಲೋಕ್ಯ ದುರ್ಲಭ. ವಿವೇಕವಂತರ ಸಂಘ ಸಿಗುದು. ಸಿಕ್ಕರನಿಂದ ಎಷ್ಟು ಜನ್ಮದ ಪುಣ್ಯನೋ ಏನೋ, ಮಾರ್ಗದರ್ಶಕರು ಅಂತ ವಿವೇಕವಂತರ ಸಿಗುದು. ದೊಡ್ಡ ಲಾಭದ ನಿನಗೆ. ಏನೋ ನಿನ್ನ ಪುಣ್ಯ ಒದಿಗೆ ಬಂದಂಗ ಅಂತ. ಜನ್ಮ ಜನ್ಮಾಂತರದ ನಿನ್ನ ಪುಣ್ಯ ಏನೈತಿಲ್ಲ ಒದಿಗೆ ಬಂತು, ಇವತ್ತದ ಸಫಲ ಆತ. ಅಂತವ್ರ ಮಾರ್ಗದರ್ಶನ ನೀನು ಸಿಕ್ಕ ಅದರಂಗ ನೀನು ತೊಡಗ್ಬೇಕಲ್ಲ. ಪ್ರೇರಣಾ ಆಗ್ಬೇಕಾರೋದು ಒಂದು ಪುಣ್ಯ, ಹೆಚ್ಚಿನ ಪುಣ್ಯ ಬೇಕು. ಅದನ್ನ ನೆನಪಿಟ್ಕೊಂಡು ಅದರಂತೆ ನಾವು ಇರಾಕ್ ಪ್ರಯತ್ನ ಮಾಡುವ ಪುಣ್ಯ ಭಾಗ್ಯ ಬೇಕಲ್ಲ. ಮತ್ತು ವಾಸನ ಇದ್ವು ಅಂದ್ರೆ ಈ ಕಡೆ ಎಳಿಸ್ಬಿಡ್ತೈತಿ. ಕೇಳೇ ನಳಪ ನಾನು ಅನ್ಕೊಂತ ಮತ್ತು ವಾಸನ ಬೆನ್ನ ಹತ್ತಿ ತಿರುಗ್ತೈತಿ. ಮತ್ತು ಅವು ಗಟ್ಟೆಕ್ಕವು ಮತ್ತು ಅಜ್ಞಾನದ ಬಿದ್ದು ಹೊಳೆಯಾಡ್ತೈತಿ. ಆಗಿಂದಾಗ ಆಗ್ಬೇಕು. ಸಟಕಿನ ಆಗ್ಲಿಲ್ಲ ಅಂದ್ರೆ ಇಲ್ಲ ಇಲ್ಲ ಮತ್ತು ಹಿಂಗ ಹೋಗೋದ. ಇದೇ ಜನ್ಮದಾಗ ನೀ ಏನೋ ಪ್ರಯತ್ನ ಪೂರ್ವಕ ಅಭ್ಯಾಸ ಮಾಡಿ ತಿಳ್ಕೊಂಡಿ ಪಾರಾದೇನು, ಇಲ್ಲ ಅಂದ್ರೆ ಮತ್ತು ಇದ್ರ ಬೆನ್ನ ಹತ್ತಿ ಹೋಗೋದನ್ನ ಹಿಂಗ ಜನ್ಮ ಜನ್ಮಾಂತರ ತಿರುಗು ಪಾಳೆ ಬರ್ತದೆ. ಬೇಡ.
ಹ್ಮ್ सकल साधु संत महाराज की